ಅವನವನು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವ್ ಎಲ್ಲಾನು ಅವನವನು ಶಗಣ್ಯಾನ ಹುಳ ನಾವು. ಅದೇನು ಅಂತಾರಲ್ಲ, ನಾಗಪ್ಪ ತನ್ನಷ್ಟಕ್ಕೆ ತಾನು ಸುಮ್ಮನೆ ಹೊಂಟಿದ್ರ ಶಗಣ್ಯಾ ಕುಂತ ಹುಳ ಅಂತಿರ್ತಂತ. ನಾಗ್ಯಾ ಲೇ ನಿಮ್ಮ ಅವನು ಹೋಗ್ಯ ಸಿಟ್ಟಿಗೆ ಅದ್ ನಾಗಪ್ಪ ಕಡಿಬೇಕಂತ ಬಾಯಿ ಹಾಕಾದ್ರ ಬಾಯಿ ತುಂಬಾ ಶಗಣಿ ಆಗತ್ತೆ. ಉಪಾಯವಿಲ್ಲ ನಾಗಪ್ಪ ಸುಮ್ಮನೆ ಹಾದ್ರ ಶಗಣ್ಯಾ ಕುಂತ ಹುಳ ತಿಳ್ಕೊಂಡಿತ್ತಂತ. ಈ ಮಗ ನಾಗ್ಯ ನನಗ ಹೆದರಿ ಹೋದ. ಅತಿ ಹೆದರ್ತಾ ಹೋದ್ರಿ ಕತ್ತಲಲ್ಲಿ ಬಿದ್ದ ಹಗ್ಗದ ತುಂಡು ಕೂಡ ಹಾವಿನಂತೆ ಭಾಸವಾಗುತ್ತೆ. ಇದ್ರವ್ನ ಎದಕ್ ಬೆನ್ನ ಹತ್ತು ಬರ್ಲಿ, ಯಾವ್ದ್ರ ಒಂದ್ ಚಂದನ ಕತ್ತಿಗಿತ್ತಿಗೆ ಬೆನ್ನ ಹತ್ತಿದ್ವಿ ಅಂದ್ರೆ ಒಲ್ದರ ಒಲಿತಿತ್ತ, ಇಲ್ಲ ಜಾಡಿಸಿ ಒಲ್ದರ ಒಲಿತಿದ್ದು. ಹೊಗ್ಗ ಮಂಜಾಳಾಗ್ಲಿ, ಈ ಬಡ್ಡಿ ವ್ಯವಹಾರ ಒಟ್ಟ ಮಾಡಬಾರ್ದು ಅನಿಸ್ಬಿಟ್ಟತಿ. ಕೈಯಿಂದ ರೊಕ್ಕ ಕೊಡ್ಬೇಕು, 108 ಸಲ ಅವ್ರ ಮನೆಗೆ ಎಡ್ತಾಕಬೇಕು, ಅವ್ರ ಅಂದದ್ದೆಲ್ಲ ಅನಿಸ್ಕೋಬೇಕು. ಹೊಗ್ಗ ನಿನ್ನ ಮಂಜಾಳಾಗ್ಲಿ. ಏನಪ್ಪಾ ವಿನೋದ, ಮಾಮಾಶ್ರೀ ಇಲ್ಲೇ ನಿಂತು ಬಿಟ್ಟಿಯಲ್ಲ, ಬಾಕಿ ವಸೂಲಿ ಎಷ್ಟಾತು? ಬಾಗಿ ಯಾವ ಮಗ ಕೊಡ್ತಾನೋ ನಿನ್ ಬಾಗಿ? ಜೀವಂತಿದ್ ನನ್ನ ಮಗಳಿಗೆ ನೀ ಯಾರಿಗಾರ ಕೊಟ್ರ ಆ ಮಕ್ಳು ನಮ್ಗೆ ಕೊಡ್ತಾರಪ್ಪ. ನಾವು ಯಾವ್ಯಾವ ಪುಟ ತೆಗ್ದು ನೋಡ್ತೀನಿ, ಬರೀ ಸತ್ತೋರ್ ಮನೇಲಿ ಇಷ್ಟ ಬರ್ತಾವ. ನಾನಾರ ಏನ್ ಮಾಡ್ಲಿಲ್ಲ, ಸಾಲ ಮಾಡ್ತಾವು, ತೀರ್ಸಕ್ ಆಗುದಿಲ್ಲ, ಸತ್ತ ಹೋಗ್ತಾವು. ಹೋಗ್ಲಿ, ಅವ ಎಂಕ ಏನಂದ? ಮೊನ್ನೆ ಸತ್ನಲ್ಲಪ್ಪ, 7 ಸಾಗಿತ್ತಂತ ಅವಂಗ. ಹೋದ್ರಾಗ ಮನುಷ್ಯದ್ರು ಏನ್ ಅಭಿಷೇಕೊಳ್ಳೋದಂತ ಹೊಳೆ ಬಂದ್ಬಿಟ್ನಪ್ಪ. ಅಯ್ಯೋ ದೊಡ್ಡ ಗಂಟ ಪೂಜಾರ ಸಿದ್ಧಾಂತ ಎಲ್ಲ ಕಾಣ್ತಾವ. ಹೋಗ್ಲಿ ಬಿಡು. ಅವ ಸೀನೆ ಏನಂದ? ಸೀನೆ ಅದ್ಯಾರೋ ದೊಡ್ಡ ಶ್ರೀಮಂತರು ಕುಂಕುಮ ಗೌಡಿ ಅವ್ರ ತಮ್ಮ ಅರಶಿನ ಪುಡಿ ಅಂತ. ಹಂಗಾತ ಮಕ್ಕೊಂಡಾಗ ಬಾಯಾಗ ಕೌಜ್ ಹೋಗ್ ಕಲಾಸ್, ಬಾಯಿ ತಕೊಂಡ್ ಮುಕ್ಕೊಂಡ್ರೆ ಮತ್ತೆ ಬಾಯಾಗ ಕೌಜ್ ಹೋಗ್ಬಿಟ್ಟವ. ಅವ್ರ ಹೆಣದ ಮೇಲೆ 9 ಟನ್ ಚಿಲ್ಲರ್ ಆರ್ಸೋರದ್ರಂತ. ಯಾರು ಡಾಳ್ ಮಾತಾಡ್ಕೊಂಡು ಚಿಲ್ಲರ್ ಆರ್ಸಕ್ ಹೋಗ್ಯಾನ. ಬಂದ್ ಚಿಲ್ಲರ್ ತಂದು ಕೂಡ್ಲೆ ನಿನ್ನ ಹೆಣದ ಮೇಲೆ ತೋರ್ತೀನಿ ಅಂತ ಹೇಳ. ಅವ್ರು ಹೇಳಿದ್ ಹೇಳಿವಪ್ಪ, ಯಪ್ಪ ನಾವೇನ್ ಹುಟ್ಟಿಸ್ಕೊಂಡ್ ಹೇಳೋರಲ್ಲ, ಹೆಂಗಲ್ಲ ಅಂತ ಮನುಷ್ಯ ಅಲ್ಬಿಡು ನೀನು. ಅವ್ರು ಅವ ತಂದು ಕೊಟ್ಟ, ನಾ ತಗೊಂಡೆ. ಅವ್ರು ಹೇಳಿದ್ ಹೇಳಿ ನಾವು ಅದನ್ನ ಹೇಳಿದ್ ನೀನು ಮೊದಲು. ನೀನು ಅವ್ರಿಗೆ ಹೇಳಿರ್ತಿದ್ದಿ ಬಿಡು ಅದನ್ನ. ನಾ ಹೇಳಿದ ವಿಷಯ ಏನ್ ಮಾಡ್ದೆಪ್ಪ? ನೀ ಏನ್ ಹೇಳಿದ್ಯಪ್ಪ ಹುಸಿಯ? ಅದಲ್ಲೇ ನನ್ ಮಗಳನ್ನ ಒಲಿಸ್ಕೊಳ್ಳೋದು. ಅದ್ರ ಅವ್ನು ಅದೇ ಲೋಕದ್ ನಮ್ ಏರಿಯಾ ಬಿಟ್ಟು ಎಳೆಗೆ ತರ್ತೀನಿ ನಮ್ಮಮ್ಮ. ನನಗೋಸ್ಕರ ನೀನ್ ತಂಬು ಬಂಬು ವ್ಯವಸ್ಥೆ ಮಾಡ. ನಿನಗೋಸ್ಕರ ನಾನು ಆದಷ್ಟು ಬೇಗ ಕುಳ್ಳು, ಕಟ್ಟಿಗೆ, ಉಪ್ಪು, ಚಿಲ್ಲರ, ಸೀಮೆ ಎಣ್ಣೆ, ರಬ್ಬಲ್ ತುಗುಡಿ ಎಲ್ಲ ಆರಿಸಿಡ್ತೀನಪ್ಪ. ಯಪ್ಪ ರಬ್ಬಲ್ ತುಗುಡಿ ಯಾಕೋ? ಕಟ್ಟಿಗೆ ಹಸಿ ಇದ್ರೆ ನಿನ್ನ ಹೆಣ ದೌಡ್ ಸುಡುದಿಲ್ಲ ಮಾರೆ. ಅದೊಂದು ಬಹಳ ಪ್ರಾಬ್ಲಮ್ ಐತಿ ಮಮ್ಮ. ಸಾಯಣೆ ಅವನು ನಿನ್ನ ಹೆಣದ ಮೆರವಣಿಗೆ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ನಿ ಮಮ್ಮ. ಮನಸ್ಸಿನಾಗ ಬಹಳ ದೊಡ್ಡ ಆಸೆ ಇಟ್ಕೊಂಡಿನಪ್ಪ. ದಯವಿಟ್ಟು ಅಪೇಕ್ಷೆ ಮೇರೆಗಾರ ಸಾಯ್ಬೇಕು ನೀನು. ನಿನ್ನ ಅವ್ರು ನೀ ಸಾಯ್. ನಿನ್ನ ಹೆಣದ ಮೆರವಣಿಗೆ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ ನಾನು. ಅಂಬಾಸಿಡರ್ ಕ್ಯಾರಿಯರ್ ಮೇಲೆ ನಿನ್ನ ಕುಂದ್ರಿಸಿ, ಮ್ಯಾಲ್ ಟ್ಯಾಕ್ಟರ್ ಏರಿಸಿ, ಬುಡಕ್ ಎಸ್ಟಿಮ್ ಕಾರ್ ನಿಂದ್ರಿಸಿ, ಇಷ್ಟು ಪಟಾಕ್ಷಿ ಹಾರಿಸ್ತೀನಿ ಮಮ್ಮ ನಿನ್ನ ಹೆಣದ ಮುಂದ. ಡಮ್ ಡಮ್ ಅವತ್ತಿರ್ಬೇಕಲ್ಲ ನೀನು. ನೋಡಕ್ ಬಾಳೆ ಅವಸ್ಥೆ ಇರ್ತದೆ. ಸುಮ್ಮನೆ ಅನ್ಬಾರ್ದು, ಅಂದ್ ಕೆಡಬಾರ್ದು, ಮಾಡಿ ತೋರಿಸ್ತೀವಿ. ಬಾರಿ ಹೇಳವ್ ಮಗ ನೀನು. ಯಾಕ ಲೇ, ನಾನ ಸತ್ ಹೋಗಿರ್ತೀನಿ, ಇರ್ಬೇಕಂದ್ರೆ ಎಲ್ಲಿ ಇರ್ತಾರಲೇ? ಬರ್ಬೇಕ್ರಿ, ರೊಕ್ಕ ಖರ್ಚು ಮಾಡಿತೀವಿ. ಪುಕ್ಸಟೆ ಬರ್ತೀರಿ ನೀವು? ಏನ್ ಸಿನಿಮಾ ನಟಿ ಡೇಟ್ ಕೊಟ್ಟಂಗ್ ಮಾಡ್ತೀವಲ್ಲೋ ಸತ್ತಾಗ ಬರಾಕ? ಬಿಡಲೇ, ಉಪದ್ವ್ಯಾಪಿ ಇಂತ ಉಪದ್ವ್ಯಾಪ್ತನ ಬಿಡೇನ. ಇನ್ನ ಹೆಚ್ಚಕವು ದಾರಿಗೆ ಹತ್ತಬೇಕು, ಏನ್ ಮದುವೆ ಆಗ್ಬೇಕು. ಆಗ್ಬೇಕಂತಲ್ಲೋ ಹಾಕೋತಿರಪ್ಪ ಹಳೆದವ್ರನ್ನು. ಅದಕ್ಕ ನೀ ಕುಡಿಯೋದ್ ಬಿಡು, ಚಂದಾಗು. ನೋಡು, ಮೊದಲನೇದ್ದು ಬಾಕಿ ವಸೂಲಿ ಆಗ್ಬೇಕು. ಹೌದೌದು. ಎರಡನೇದ್ದು ನನ್ನ ಮಗಳನ್ನ ಒಲಿಸ್ಕೋಬೇಕು. ಹೌದು. ತಗೊಂಡ್ ಬಾಕಿನ ಏನ್ ಹೇಳ್ದೆ? ಏನ್ ಹೇಳಿದ್ರು ಈ ಕುಡ್ಕುಡ್ಕುಡ್ ಜೊತೆ ಗುದ್ದಾಡ್ಲಾಸಲ್ಲ ನೋಡು. ಹೇಳಿದ್ದಕ್ಕೆಲ್ಲ ಹ್ಞೂ ಅಂತೀರಿ, ಆಮೇಲೆ ಏನ್ ಹೇಳಿದ್ವಿ ಅಂದ್ರೆ ಏನ್ ಹೊಯ್ಕೋಬೇಕು ನಿನ್ ಮುಂದೆ? ಹೇಳಿಲ್ಲ ಅನ್ಲಿ ಅವ್ನವ ಬೂಟ್ಲೆ ಬಿಡವನ. ಯಾರಿಗ? ನನಗ ಅನ್ಲಿ ಮಗವ. ಯಾವ ಬೂಟ್ಲೆ ಬಿಡವನ? ನಾನು ಅನ್ಬೇಕಲ್ಲೇ. ಅನ್ಲಿ ಮಗವ. ಯಾವಲೇ? ಲಾಳೆ ಅನ್ಲಿ ಅವನ್ ಬೂಟ್ಲೆ ಬಿಡವನ. ಏ ನನ್ ಮಾತ್ರ ಕೇಳ, ಬೂಟ್ಲೆ ಬಿಡವನ. ಇವೇನ್ ಆಕಿನ ದಾರಿಗೆ ತರಂಗ್ ಕಾಣೋದಿಲ್ಲ. ಅನ್ಲಿ ಆಕಿನ ಇವನ ದಾರಿಗೆ ತಂದ್ರೆ ಸರಿ. ಬೂಟ್ಲೆ ಬಿಡವನ. ಮುಚ್ಚಬಾಯ್ರ. ಬೂಟ್ಲೆ ಬಿಡವನ. ಬೂಟು ಶುರುವಾತ್ ನೋಡಿ, ತಲೆ ಹೊಡ್ಕೊಂಡು ಹಾಳಾಗಿ ಹೋಗ್ತೀವಿ. ಬೂಟ್ಲೆ ಬಿಡವನ. ನಿನ್ನ ಮಂಜಾಳ ಆಗ್ಲಿ. ಹಂಗದ ನೋಡ್ರಿ ಮಗ, ಗುಡಿ ಮುಂದಲ್ ಹೊಸ ಚಪ್ಪಲ್ ಕಳು ಮಾಡ್ರಲ್ಲೇ. ಅವ್ನ್ ಇದು ನೋಡಿದ್ರ ಹಿಂಗ, ಅದ್ರ ಅವ್ನ ಅದು ನೋಡಿದ್ರ ಹಂಗ. ಹಬ್ಬಬ್ಬಬ್ಬಬ್ಬ ಹುಟ್ಟಿ ಬಿಟ್ರಿ ಅಪ್ಪುಗಳು ಭೂಮಿ ಮೇಲೆ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳೋ ಭಾರತೀಯ. ಎದ್ದು ಬಿಟ್ರು ನನ್ನ ಮಕ್ಕಳ ತಿಪ್ಪ್ಯಾಗ ನಾಯಿ ಕೊಡಿ ಎದ್ದಂಗೆ ಪುದು 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 ಪುದು. ಇಂತಿಂತ ನನ್ನ ಮಕ್ಕಳ ಎದ್ದೇಳ್ತಾರಂತ ಬುದ್ಧಿವಂತರಿಗೆ ಅವತ್ತು ಇನ್ಫಾರ್ಮೇಶನ್ ಬಂದಿತ್ತಂದ್ರೆ ಬಿದ್ಕೊಳ್ರು ನಿಮ್ಮವ್ರ ಖತರ್ನಾಗ ನನ್ನ ಮಕ್ಕಳ ಅಂತ ಹೇಳ್ಬಿಡ್ತಿದ್ರು. ನಾವೇನ್ರಿ ಕುಡುಕ್ರು? ಯಾವ ಮಕ್ಕಳ ಮುಲಾಜ್ ಐತೆ ನಮಗ? ನಮ್ಮ ಪಾಡಿಗೆ ನಾವು ಕುಡಿದು ಗಡ್ರ ದಂಡಿಗೆ ಮಕ್ಕೊಂಡ್ರು ಈ ಮಕ್ಕಳ ನಮ್ಮ ಹೆಸರು ಹೊಯ್ಕೊಳ್ಳೋದು ಬಿಡುದಲ್ಲ. ನೋಡು ಮಗ,
ಜಗ್ ಕುಡಿದು ಗಡ್ರ ದಂಡಿಗೆ ಮಕ್ಕಂಡನಂತಾರ. ನಾವು ಯಾಕೆ ಗಡ್ರ ದಂಡಿಗೆ ಮಕ್ಕಂಡಿದ್ದೇವೆ? ಜಗತ್ತಿನ ಬಗ್ಗೆ ವಿಚಾರ ಮಾಡಾಕ ಗಡ್ರ ದಂಡಿಗೆ ಮಗ್ಕೊಂಡಿರ್ತೀವಿ. ನಿಜವಾದ ಕುಡುಕನ ಒಂದ್ ದಿನದಾಗ 2 ಸೆಕೆಂಡ್ ಆದ್ರೂ ಜಗತ್ತಿನ ಬಗ್ಗೆ ವಿಚಾರ ಮಾಡ್ತಾನೆ. ಇವತ್ತು ಕುಡಿಯೋ ನಿತ್ಯ ಕುಡುಕ ಒಂದು ದಿನಕ್ಕೆ 2 ಟೈಮ್ ಸರಾಯದ ಅಂಗಡಿಗೆ ವಿಸಿಟ್ ಕೊಡ್ಲಿಲ್ಲ ಅಂದ್ರೆ ಇವತ್ತಿನ ಈ ನಮ್ಮ ಸರ್ಕಾರಕ್ಕೆ ಬಜೆಟ್ ಮೇಂಟೈನ್ ಮಾಡಕ್ ದೇವರಾಣಿ ಆಗದೇ ಇಲ್ಲ. ಇವರೇನ್ ಮೇಂಟೈನ್ ಮಾಡ್ತಾರೆ? ಸ್ವಾರ್ಥದ ರಾಜಕೀಯ. ಇವ್ರು ನಿಲ್ಸಾಕ ಅವ್ರು ಓಡಾಡುದು, ಅವ್ರು ನಿಲ್ಸಾಕ ಇವ್ರು ಓಡಾಡುದು. ನಾವು ನಮ್ಮ ಪವಿತ್ರವಾದ ಹೋಟನ್ನ ಬರೇ ಗುಂಡಾ ಸೋಳೆ ಮಕ್ಕಳಿಗೆ ಕೊಡೋದು. ಅದೇ ಸುಲಿಗೆ, ದರೋಡೆ, ಅನ್ಯಾಯ, ಅತ್ಯಾಚಾರ ಮಾಡಿದ್ದು ಚಂಬಲಕಣಿ ರಾಣಿನ MP ಮಾಡಿದ್ದು ಇದೇ ಸಮಾಜ. ಅಕಸ್ಮಾತ್ ವೀರಪ್ಪನೇನಾದ್ರು ಬದುಕು ಉಳಿದಿದ್ರೆ ಬಹುಮತದಿಂದ ಆರಿಸಿ ತಂದು ಪ್ರಧಾನಮಂತ್ರಿ ಮಾಡುದು ಇದ ಸಮಾಜ. ಇವ್ರ ವಿಷಯ ಮಾತಾಡಿ ನಮ್ಮ ನಿಶೆನ ಡೌನ್ ಆಗೋದು ನಡೆಯತ್ಲ.
ಸ್ವರ್ಗದಲ್ಲಿ ಹೆಚ್ಚೇನು ಗಂಧರ್ವರ ಮಧುಪಾನ, ಅದನ್ನೇ ನಾವಿಲ್ಲಿ ಬೇಡಿದೊಡೆ ತಪ್ಪೇನು. ಧರೆಯ ಕುಡುಕರಿಗೆಲ್ಲ ಗತಿ ನರಕವೆಂದೊಡೆ, ಸ್ವರ್ಗವನ್ನೇ ಸೇರುವವರ ಕಾಣೆನೇ ಜಗದೇ. क्या इश्क में जीना है, क्या इश्क में मरना है, ये तो आग की दरिया है, बस इसी में डूब के मरना है. मेरे लिए रोने को नहीं कोई, बस हंसने के लिए जमाना है. ಅಲ್ಲ, ಆ ನಸೀಬ್ದಾಗ ನನ್ನ ದೇವ್ರು ಗಂಡ ನನ್ನ ಮರ್ತು ಬಿಟ್ಟಾನಂತ ಕಾಣಿಸುತ್ತ. ಜಲ್ದಿ ನಮ್ಮ ಅಪ್ಪ ನನ್ನ ಮದುವೆನು ಮಾಡ್ಲಿಲ್ಲ, ಯಾವನ ಧೈರ್ಯ ಮಾಡಿ ನಾನು ಓಡಿಸ್ಕೊಂಡು ಹೋಗ್ಲಿಲ್ಲ. ಹಿಂಗಾದ್ರ ನಾನು ಮದುವೆ ಆಗ್ಲಾರ್ದ ಮುದಿಕಾಗ ಹೋಗ್ಕಿನ್ರು. ಹೆಂಗೋ ವಿನ್ಯ ನನ್ ಮ್ಯಾ ಮನಸ್ ಮಾಡ್ಯಾನ, ಅವನ್ನ ಮದ್ವಿ ಮಾಡ್ಕೊಂಡ್ರೆ ಹೆಂಗಾಗತ್ತ? ಓಹೋ, ಇತ್ಲಾ ಬರಾಕತ್ತಾನ, ಅವನ್ನ ಕೇಳಿದ್ರ ಆಯ್ತು ತಡಿ. ಅಲಾರಿ ಅಲಾರಿ ಮುಕುಂದ ಮುರಾರಿ ಪ್ರಬಲ ಬಾರಯ್ಯ ಬಾರ್, ಶ್ರೀ ಕೃಷ್ಣ ನೀ ಬೇಗ ಬಾರೋ, ಶ್ರೀ ಕೃಷ್ಣ ನೀ ಬೇಗ ಬಾರೋ. ಹರೇ ಕೃಷ್ಣ ಎಲ್ಲದ ನಾವು ನವ ಶ್ರೀಕೃಷ್ಣ. ಇಲ್ಲಿರೋರೆಲ್ಲ ನಾವು ಬರೇ ಶ್ರೀಕೃಷ್ಣಗಳೇ. ಆ ಶ್ರೀಕೃಷ್ಣ ದೀನಿ ಅಂತ ಬಂದ ಅವನವನು ಮತ್ತೆ ಭಾರತದ ಸಾಲ ಹೊರಗೆ ಬರ್ಬೇಕಾಗುತ್ತೆ. ಇದ್ದದ್ದೆಲ್ಲ ಹೊರಸ್ಬಿಡ್ತೀವಿ, ಹೊತ್ಕೊಂಡು ಜಾತ್ರೆ ಜಾತ್ರೆ ಅಡ್ಡಾಡಿ ರಬ್ಬಲ್ ಪಿಪಿ ಮಾರಿ ಮುಗಿಸೋಲಾಕ. ಇಲ್ಲಿಕಂದ್ರೆ ಹೋಗ್ಲಿ ಹಳ್ಳಿ ಕೂದ್ಲದಾವೆ ಅಂದೇವೆ ಅಂತ. ಹೌದು, ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾದ್ರೂ ಏನು? ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊಣೆಗಾರ ಹೊರತು ದೇವರು ಕಾರಣೀಭೂತರಲ್ವೇನು? ದೇವ್ರಿಗೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನರ ಸಾವು, ಕೋಟ್ಯಾಂತರ ರೂಪಾಯಿ ನಷ್ಟ. ಇಷ್ಟಾದ್ರೂ ದಿನನಿತ್ಯ ಮತ್ತೆ ಆ ದೇವರುಗಳಿಗೆ ಕಾಯಿ ಕರ್ಪೂರ ಊದ್ಬತ್ತಿ ಲೋಬಾನಂತ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಯಾವ ದೇವರುಗಳ ಬಂದಿಗಾಗಿರೋ ಭಾರತದ ಒಪ್ಪಾರಿ ಸಾಲ ಹೊತ್ಕೊಂಡು ನಿಂದ್ರಂಗದವಪ್ಪ. ಎಲ್ಲವೂ ಸುದ್ದಿಯವ್ರು ನೋಡ್ರಿ ಬರೀ ಬಂಗಾರ ಬಿಡಕ ನಿಂತಾವ. ಭಕ್ತಿಯಿಂದ ಹೆಣ್ಮಕ್ಳ ಪಾದ ಹಿಡ್ಕೊಳಕ್ ಆದ್ರ ಹೆಬ್ಬಳ್ಳಿಲಿ ಹನಿಗೆ ಸಿಗ್ನಲ್ ಮಾಡೋ ಸ್ವಾಮಿಗಳೇ ಹೆಚ್ಚಾಗಿ ಬಿಡ್ತಾರೆ. ಅಂದಾಗ ಎಲ್ಲಿದ್ದಾನೆ ಆ ದೇವರು? ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ. ಅಂದಾಗ ಎಲ್ಲದನಪ್ಪ ಸುಮ್ಮನೆ ಆ ದೇವ್ರು ಈ ದೇವ್ರು ಅಂತ ಅಡ್ಡಾಡು ವರ್ಷಗಟ್ಲೆ ಮಳಗಟ್ಲೆ ಕೂದಲ ಬಿಟ್ಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ಹತ್ರ ಬಿಸಿಲಾಗ ಚರ 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 ಬೋಳಿಸ್ಕೊಂಡು ನಾವು ಬರ್ಬೇಕಾ? ಅವ ಅದ ಕೂದಲನ ಕ್ವಿಂಟಲ್ ಗಟ್ಲೆ ಹೊರದೇಶಕ್ಕೆ ಮಾರ್ಕೊಂಡು ದೊಡ್ಡ ಶ್ರೀಮಂತ ಅಂತ ಅವ ಅನಿಸ್ಕೋಬೇಕು. ಹೋದ್ ಸಲ ತಿರುಪತಿ ಕೂದಲದ ಟೆಂಡರ್ 16 ಕೋಟಿ ರೂಪಾಯಿಗಾಗಿದೆ ಅಂತೆ. ಭಕ್ತರು ಕೊಟ್ಟು ಕೂದಲಿಂದಲೇ ಕೋಟಿಗಟ್ಟಲೆ ರೂಪಾಯಿ. ಒಂದೇ ಸುಪದ್ಯಾಪಿ ತಲೆಗಳ ಕಳಿಸ್ಬಿಟ್ರೆ ಎಷ್ಟು ಕೋಟಿ ರೂಪಾಯಿ ಸಿಗಾಗಿಲ್ಲಪ್ಪ. ಅಲ್ಲ, ನಮ್ಮನ್ನೆಲ್ಲರನ್ನೂ ಆಡಿಸೋದಕ್ಕಂತ ಒಂದು ಶಕ್ತಿ ಇದೆ, ಅದು ಯಾರ ಕಣ್ಣಿಗೂ ಬಿದ್ದಿಲ್ಲ. ಬಿಡೋದು ಇಲ್ಲ. ಕಾಯ್ಕರ್ಪುರ ಬೇಕು ಅಂತ ಯಾರ ಮನೆ ಬಾಗಲ ಅನ್ನೋದು ಬಿಡಂಗಿಲ್ಲ. ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಆದ್ರೂ ಅರ್ಗಿ ಹಾವು ಬಿಡು ಮಂದಿನ ಜಗ್ಗ. ದೇವರು ದೊಡ್ಡವಪ್ಪ, ದೊಡ್ಡವ. ಪಂಚಮಹಾಭೂತಗಳ ಸಿಟ್ಟಿಗೆ ಅಂದ್ರೆ ಯಾವ ದೊಡ್ಡವನಿಂದಲೂ ಏನು ಮಾಡೋದಕ್ಕಾಗುದಿಲ್ಲ. 30,000 ಜನ ಕಿಲಾರಿಯಲ್ಲಿ ಸುಖ ನಿದ್ರೆಯಲ್ಲಿರುವಾಗಲೇ ಭೂಕಂಪ ಆಗಿ ಸತ್ತು ಹೋಗ್ಬಿಟ್ರು. ಅವತ್ತದ್ರಾಗ ಮುಂದಾಗುವುದು ಹೇಳೋರಿದ್ರು, ಹಿಂದಾಗುವುದು ಹೇಳೋರಿದ್ರು. ಅವತ್ತಾಗುವುದು ಅವಕ್ಕೆ ಗೊತ್ತಿರಲಿಲ್ಲ. ಗೊತ್ತಾದ ದೀಡ್ ಶಾಣೆನಾರ ಹೋಗಿ ಅವ್ರು ನೆಬಿಸ್ಕೊಂಬರ್ಲಿಲ್ಲ. ಸುಮ್ಮನೆ ಇದೆಲ್ಲ ನಾವುಗಳ ಹೊಡೆದಾಡಿ ನಮ್ಮ ತಲೆ ಹೊಡ್ಕೊಳ್ಳೋದು. ನಂದಾ ದೇವರು, ನಿಂದ ಈ ದೇವರು. ರಾಮನೂ ನೀನೇ, ರಹಿಮನೂ ನೀನೇ. ರಾಮನೂ ನೀನೇ, ರಹಿಮನೂ ನೀನೇ, ಈ ಜಗತ್ ಒಡೆಯನೂ ನೀನೇ. ನಿನಗೇ ತಕೋ ಸ್ವಂತದ ಮನೆ, ನಿನ್ನ ಮನೆಯೆಂಬ ಮಜೀದ್ ಒಡೆದರೂ ನೀ ಸಾಯಲಿಲ್ಲ. ಪುನಃ ಮಂದಿರ ಕಟ್ಟಿಸಿದರೂ ನಿನಗೆ ಮರುಹುಟ್ಟು ಇಲ್ಲ. ಯಾಕಂದ್ರೆ ನೀನು ಅನಂತ, ಆದಿ, ಅಂತ್ಯ. ಹೋಲ್ಬಿಡವು ನಾವು ದೊಡ್ಡ ಅಣ್ಣನ ವಿಷಯ ಗಿಡ್ಡಣ್ಣಗರೇ ಆಗ್ಬೇಕಪ್ಪ. ಯಪ್ಪ ಇಲ್ಲಾರು ನಿಂತಾರಲ್ಲಪ್ಪ ಬೆಳ್ಳನ್ ಸೀರೆ ಉಟ್ಕೊಂಡ. ಅರೆ ಬಾಪ್ರೆ, तुम इस सफेद साड़ियों में एम्बुलेंस का जैसा लग रहे हो. एम्बुलेंस तो घायलों को लेके जाती है, मगर तुम हमारे दिल को घायल करके जा रही है. ಯಾರಿರಬೇಕಪ್ಪ? ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಿಂದ ತಪ್ಪಿಸಿಕೊಂಡು ಬಂದಿರಬಹುದೇ, ಅಥವಾ ಯಾವುದರ ಕಂಗಾಲ್ ಪ್ರೊಡಕ್ಷನ್ ಕಂಪನಿ ಶರಣಂ ಇರಬೇಕು. ಹೀಗೆ ಬೆಳಗ್ಗೆ ಯಾರು ಕಜ್ಜಾಯ ನೀಡಿಲ್ಲ, ಮುಂದಕ್ಕೆ ನಡ್ಯಾವು ಮುಂದಕ್ಕೆ ನಡಿ ಅಂದಾರ, ಬಂದು ನಾನು ಮುಂದೆ ನಿಂತ್ಬಿಟ್ಟಾಳ. ನಮಗೆ ಹೆಣ್ಮಕ್ಳು ಮುಂದೆ ನಿಂತಾರದ ಜೀವ ಚೊರ್ರ ಛಟ್ ಅಂದ್ಬಿಡ್ತಾನೆ. ಅದ್ರಾಗ ಅಕ್ಟೋಬರ್ ತಿಂಗಳದಾಗ ಹೆಣ್ಮಕ್ಳು ನಿಂತಾರದ ಜೀವ ಚೊರ್ರ ಛಟ್ ಅಂದ್ಬಿಡ್ತಾನೆ. ಸುಮ್ಮನೆ ನಿಂದ್ರು ಮಗನ ಅಲ್ಲ, ದಡಗ್ನ ಮಾಡಿ ಕಡೆಯಾಗಿ ಆಗಿಬಿಡೋ ಸಹಾಯ. ಶರಣಮ್ಮನವರ ಪಾದ ಪದ್ಮಗಳಿಗೆ ತೀರ್ಥ ಸಮರ್ಪೆಯಾಮೇ. ನಾನು
ಹೇಳ್ಬಾರ್ದು ನಮ್ದು ಸಿಸ್ಟಮಿಲಿ ಲಾಸ್ ಮಾಡಿ ಕುಂತೀವಿ ಅವ್ನು ಕೊಡೋ ಈಗ ಯಾಕೆ ಮಿನಿಮಲ್ ಸಿರೋರ್ ಡೆಕೋರೇಷನ್ ಹಿಂಗಾಗ್ಬಿಟ್ಟದೆ. ಮತ್ತೇನ್ ಮಾಡ್ಲು ಜಲ್ದಿ ನಮ್ಮ ಅಪ್ಪಾಜಿ ನನ್ ಮದ್ವಿ ಮಾಡ್ಲಿಲ್ಲ. ಅವಂದ ಯಾರು ಮಾಡಿದ್ರೆ ಸಾಕಾಗೈತೆ. ಅದಕ್ಕೆ ಯಾರ್ದು ಕಿರಿಕಿರಿ ಬೇಡ ಅಂತ ಶರಣಮ್ಮ. ಬೆಸ್ಟ್ ಐಡಿಯಾ ನೋಡ್ಲಿ, ಒಂದ್ ಎಕ್ಕ ಗಾಡಿ ಮಾಡ್ಕೊಡ್ರಿ, ಒಂದ್ ಭಂಡಾರ ಚೀಲ ಇಟ್ಕೊಂಡು ಹೊಂಟಿ ಬಿಡ್ರಿ ಪಂಡ್ರಾಪುರ ಮಾರ್ಗವಾಗಿ ಮಾಜಿ ಮಾಹೇರಿ ಪಂಡರಿ ಅಂತ. ಇನ್ನು ಹಾ? ಇನ್ನು ಮಾಮು ಐ ಆಮ್ ರೆಡಿ. ಎದಕ್ ರೆಡಿ? ನೀನ್ ಮದ್ವೆ ಮಾಡ್ಕೊ. ಆಗೋದಿಲ್ಲ, ಬಾಳ ಲೇಟ್ ಆಯ್ತು. ಇನ್ನೇನ್ ನಮ್ಮ ಡೇಟ್ ನಿನಗೆ ಸಿಗಂಗ್ ಕಾಣಂಗಿಲ್ಲ. ನನಗೆ ನಿನ್ ಮ್ಯಾ ಮನಸ್ಸು ಬಂತು. ಸತ್ಯವಾಗಿ ಹೇಳ್ತೀನಪ್ಪ, ನಮಗೆ ಈಗ ನಿನ್ ಮ್ಯಾಲಿನ ಮನಸ್ಸ ಕಿತ್ಕೊಂಡು ಹೋದ. ಬಿಡ್ಬೇಡ, ಹಿಡ್ಕೊ ಹಿಡ್ಕೊ ಹಿಡ್ಕೊ. ಅಯ್ಯಯ್ಯೋ ಅಲ್ಲಪ್ಪ ಯಪ್ಪನ. ಉಪ್ಪು ಶೇಂಗದ ಇಲ್ಲ ಕುಚ್ಚಿತ್ ನಚ್ಚದ ತಡಿ ಕೊಡ್ತೀನಿ. ನೆತ್ತಿಗೆ ಇರುತ್ತಪ್ಪ ಮುಗಂದ ನಿಮ್ಮದ್ ಕರೆ ಕರೆ. ಹೌದು ಕರೆ ಕರೆ. ಒಬ್ಬೊಬ್ಬ ನಿಮ್ಮಂತಂದ ವರ್ಷದಾಗ ಒಮ್ಮೆ ಅಕ್ಟೋಬರ್ 8 ಕರೆ ಮಾತಾಡ್ತೀರಿ. ಇಲ್ಲಪ್ಪ 12 ತಿಂಗಳು ನಾವು ಖರೇನ ನಮಗ ನಿಮ್ಮಂತನ ಬಗ್ಗೆ ಫುಲ್ ಡೌಟ್ ಐತ್ಲೆ. ಯಾಕೋ? ಯಾಕಂದ್ರೆ ಹಿಂದಕ್ಕೆ ರಾತ್ರಿ 7 ಲೋಡ್ ಸುಳ್ಳು ಹೇರ್ಕೊಂಡು ಬಂದು ಊರಾಗ ನಿಲ್ಸಿದ್ರಂತ. ಇಡೀ ಊರ್ ಮಂದಿನ ಬಡದಾಡಿ ಒಂದು ಲೋಡ್ ಇಳಿಸಿಕೊಳ್ಳೋದ್ರಾಗ ನಿಮ್ಮಪ್ಪ ಆನಿಗಾಲ ಇಟ್ಕೊಂಡು 6 ಲೋಡ್ ಇಳಿಸ್ಕೊಂಡಿದ್ದ. ನಮ್ಮಪ್ಪ ಒಯ್ದಿದ್ದು ಸೇಬು ಹಣ್ಣಿನ ಲೋಡ್, ನಿಮ್ಮಪ್ಪೇನ್ ಒಯ್ದಿಟ್ಟನಲ್ಲ ಅಲ್ಲೆಲ್ಲ ಓಸು ಸುಳ್ಳಿನ ಲೋಡ. ಇವೆಲ್ಲ ಕರೆ ಕರೆ ಅಲ್ಲ? ಓಸು ಖರೆ. ಹಂಗಾರ ಮೊದಲು ತಾಳಿ ಕಟ್ಬಿಡಮ್. ನಿಮ್ಮ ಅವ್ರು ನೀವು ಯಾವಾಗ ಹಾ ಅಂತೀರಂತ ಹೇಳಕ್ ಬರೋದಿಲ್ಲ, ಯಾವಾಗ ಹೂ ಅಂತೀರಂತ ಹೇಳಕ್ ಬರೋದಿಲ್ಲ. ತಾಳಿ ಕಟ್ಬಿಡಮ್. ಯಾವಾರ ಏನ್ರಿ ಯಾಕೆ ಬೆಂಕಿ ಹಚ್ಕೊಂಡು? ತಡಿಯಪ್ಪ, ನಿಮ್ ಮನುಷ್ಯ ಬಾಳ್ ಡೇಂಜರ್ ಅದಿದೆ. ನೀ ನಮ್ ಕೊಳ್ಳಿ ತಾಳಿ ಕಟ್ಟೋಕ್ಕಿಂತ ಮೊದಲು ನಮ್ಮ ಒಂದಿಷ್ಟು ಕರಾರು ಕಂಡೀಷನ್ ಕರಾರು ಕಂಡೀಷನ್ ದಡ ಸ್ಫೋಟ ಆಗಿ. ಯಾಕಂದ್ರೆ ಟೈಮಿಂಗ್ ಇಲ್ಲ ನಮ್ಗೆ. ದೌಡ್ ಮೀಟಿಂಗಿಗೆ ಹಾಜರಾಗಬೇಕು ನಾವು. ಎಲ್ಲಾ ಜಿಲ್ಲಾ ಮಟ್ಟದ ಕುಡುಕರು, ತಾಲೂಕಾ ಮಟ್ಟದ ಕುಡುಕರು, ಸ್ಟೇಟ್ ಲೆವೆಲ್ ಕುಡುಕರು, ಇಂಟರ್ನ್ಯಾಷನಲ್ ಕುಡುಕರು, 70 ಕುಡುಕರು, 10 ಮುಳುಗಿನ ಗಪ್ಶಿಪ್ ಕುಡುಕರು ಎಲ್ಲಾ ಸೇರ್ಕೊಂಡು ಇವತ್ತು ನಮ್ಮನ್ನ ಎಲೆಕ್ಷನ್ಗೆ ನಿಂದಿಸಿ ಆರಿಸಿ ತಂದು ಆಲ್ ಕರ್ನಾಟಕ ಕುಡುಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾವುದೇ ಕುಡುಕನಿಗೆ ಏನೇ ಅನ್ಯಾಯ ಆದ್ರೂ ತತ್ಕ್ಷಣ ಅರ್ಧ ಕ್ವಾರ್ಟರ್ ಹಾಕೊಂಡಲ್ಲಿ ಇರ್ಬೇಕು. ನಾವು ವಿಚಾರ ಮಾಡಕ ಕಡಿಗೆ ಒಂದು ಪಾಕೆಟ್ ಮೇಲೆ ನ್ಯಾಯ ಬಗ್ಗೆ ಇರ್ಬೇಕ. ಎಲ್ಲಾ ಕುಡುಕರ ಬೇಡಿಕೆಗಳೇ ಈಡೇರ್ಬೇಕು. ಇನ್ ಮೇಲೆ ನಾವ್ ಯಾವಾಗ ಹೋಗಿ ಬಾಗ್ಲ ಬೆಳಿತೀವಿ, ಬಾಗ್ಲ ತಗೊಂಡ್ ಮಾಲ್ ಕೊಡ್ಬೇಕು. ಮಾಲ್ನ್ಯಾಗ ವ್ಯತ್ಯಾಸ ಆಗಿರಬಾರ್ದು. ಸ್ಟೀಲ್ ಬಾಟ್ಲಿ ಬೂಚಿನ ಕೆಳಗಡೆ ಸ್ಕ್ರೂ ಡ್ರೈವರ್ ಓಡಾಡಿರಬಾರ್ದು. ಬೂಚ್ ತಿರುವಿದ್ವಿ ಕರ್ರಕ್ ಅಂತ ಕೈಯಾಗ ಒಂದು ಹೋಗಂದ್ರೆ ಅವ್ನು ಬೂಚ್ ಗುದ್ದಾಡಬಾರ್ದು. ನಮಗ್ ಬೂಚ್ ಗುದ್ದಾಡ್ತ ಮಾಲ್ ವಾಪಸ್ ತಗೊಳ್ಳಿಲ್ಲ. ಚಲೋ ವಿಧಾನಸೌಧಕ್ಕೆ ಅಂದ್ಬಿಡ ಮಗ ನಾನು. ಯಾಕಂದ್ರೆ ಮನ್ ನಮ್ದು ದೊಡ್ಡ ಗಲಾಟೆ ಅರ್ಲಿ. ಎಲ್ಲ ಗೆಳೆಯರು ಬೆಳಗ ನಡ್ರಪ್ಪ ಎಣ್ಣೆ ಹಾಕೋಕೊಂಬಂತ ಗಂಟು ಬಿದ್ಬಿಟ್ರಿ. ಎಂದೂ ದೋತ್ರ ಉಡ್ಲಾರ್ದವ್ ಇದಕ್ ಹೋಗ್ಬೇಕಾರ ಅವತ್ ನಾ ದೋತ್ರ ಉಟ್ಬಿಟ್ಟಿದೆ. ಹೋಗಿ ಕುಂಟ್ಬಿಟ್ಟು ಗುಲ್ಬರ್ಗ ತ್ರಿಶೂಲ್ ಬಾರ್ನೊಳಗೆ ನೀ ಕುಡಿ, ನಾ ಕುಡಿ, ನಂದು ಕುಡಿ, ನಿಂದು ಕುಡಿ, ಯಾವ್ಯಾವ್ದು ಯಾರ್ಯಾರು ಕುಡ್ದಿದ್ವಿ ದೇವ್ರಿಗೆ ಹತ್ತಿದ ಮಾತ. ಎಗ್ಗಳು ಕುಡ್ತಾ ಕುಡ್ದು ಎದ್ದು ಹೊರಗೆ ಬರ್ತಿದ್ವಿ. 10 ಕೌಂಟರ್ ಜಗಳ. ಲೇ ಮಗನ ಬೀಳ್ಕೊಡ್ತಿಯಪ್ಪ? ಹ್ಞೂ ಅನ್ಬೇಡ. ನಿನ್ನ ಒದ್ನಿ ನಿಮ್ಮ ಅಣ್ಣ ತಮ್ಮದಿರು ಉಸಲಾಗಪ್ಪ ಆಗ್ಬೇಕೇನ? ಅಲ್ಲಿ ಜಗಳ ಹೇಳಕತ್ತೀನಿ ಪಾಪ ನಿಮ್ಗೆ ಹೇಳೋದಿಲ್ಲ. ನನ್ನ ಒತ್ತಿಯಪ್ಪ ಮಗನ ಗೋಣಗಳು ಆಡಿಸ್ಬೇಡ. ನಿಮ್ಮ ಅವನ್ ಫಾರಂ ಕೋಳಿ ಅಂತ ಗೋಣ ಮುರಿದಿನ ಅದನ್ನೇನ ಅಲ್ಲಿ ಜಗಳ ಹೇಳಕತ್ತಿಲ್ಲ. ಎಲ್ಲ ನಿಮ್ಮವ್ರ ದೀಡ್ರಪ್ಪ ಹತ್ತಣೆ ನನ್ನ ಮಕ್ಕಳಲ್ಲಿ. ನಿಮ್ಮವ್ರು ನಿಮ್ಮಂತನ ನೋಟ್ನ್ಯಾಗ ಸುಟ್ಬಿಟ್ಟೇನೋ ಮಕ್ಕಳ ಅಂತಾರ. ಕೈ ಹಾಕ್ತಾರ. ಒಬ್ಬ ನನ್ನ ಮಕ್ಕಳು ನೋಟ ಹೊರಗೆ ತೆಗಿತಾರಲ್ಲ. ಎಲ್ಲಿ ಮಕ್ಳು ಹೊಸರು ಬಡದಾಡ್ದಾಗ ಮಾಡಿ ಬಿಲ್ಲ ನನಗೆ ಅಂಬರಿಸ್ತಾರೆ ಇವ್ರು ಅಂದದ್ದು. ಅವಸರಕ್ಕೆ ಬಿದ್ದು ಎದ್ದು ಓಡ್ ಹೊಂಟಿದ್ನಿ. ಅವನು ಹೊಸಲೆ ಕೆಡಿ ಬಿದ್ದು ದೋತ್ರ ಕಚ್ಚಿನ ಕಡೆ ಆಗಿಬಿಡ್ಬೇಕ. ಕೈ ಆಡಿಸ್ತಿನ್ಪ. ಕೈ ಕಚ್ಚಿನ ಹತ್ತವಲ್ದ. ಐತ್ರಯ್ಯಪ್ಪ ನನ್ನ ಕಚ್ಚ. 7 ಮಂದಿ ಸತತ ಕೈ ಆಡಿಸ್ತಾರ. ಒಬ್ಬರ ಕೈಗೂ ಕಚ್ಚ ಹತ್ತಾಗ್ತಾ ಇರಲಿಲ್ಲ. ನಮ್ಮವನೇ ಆದ ವೀರಪ್ಪನ ಅವತ್ತು ಹಿಡಿಬೇಕಾದ್ರೆ ಎಷ್ಟು ತ್ರಾಸ ಆಗ್ತಿತ್ತು. ಇವತ್ತು ನಾವ ನಮ್ಮ ಕಚ್ಚ ಹಿಡಿಬೇಕಾದ್ರೆ ತ್ರಾಸ ಆಗ್ತಿತ್ತು. ಅವ ಅಲ್ಲೇ ಇದ್ದ, ಅವ್ರಿಗೆ ಸಿಗ್ಲಿಲ್ಲ. ನಮಗ್ ಇಲ್ಲೇ ಇದ್ದ, ನಮಗೆ ಸಿಗ್ಲಿಲ್ಲ. ಆದ್ರೆ ಅವನ್ನೇ ನಾವು ಹಿಡಿಲಿಲ್ಲ. ನಾ ಏನ್ ನನ್ ಕಚ್ಚಿ ಬಿಡ್ಲಿಲ್ಲ ಮಗ. ತಗೊಂಡು ತುರ್ಕೊಂಡು ಎಲ್ಲಿ ತುರುಕಿದ್ನ ನೆನಪಿಲ್ಲ. ನಮ್ಗೆ ತುರುಕಿದ ಅರ್ಧ ತಾಸಿಗೆ ಗೊತ್ತಾದ ನಾ ಇಲ್ಲೇ ತಗೊಂಡಿದ್ದೆ. ಅದಕ್ಕಿನ್ನು ಮುಂದಾಗುವ ನವ ಕುಡುಕರ ಪೀಳಿಗೆಗಳ ಅನಾಹುತ ತಪ್ಪಿಸ್ಬೇಕಂತ ಇವತ್ತು ನಾವು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿ ಎಲ್ಲಾ ಮೆಂಬರ್ಶಿಪ್ಗಳಿಗೆ ಆಶ್ವಾಸನೆ ಕೊಟ್ಬಿಟ್ಟಿನ. ಇವತ್ತು ನೀವೇನ್ ಚಿಂತೆ ಮಾಡ್ಬೇಡ್ರಪ್ಪ. ವರ್ಷ ತುಂಬುದೊಳಗ ನಿಮ್ಮೆಲ್ಲರಿಗೂ ಒಂದು 10-15 ಲೀಟರ್ ಕೂಪನ್ ಕಾರ್ಡ್ ಮಾಡಿಸಿ ಮನೆಗೆ ಬಂದು ಗಾಡಿ ನಿಂದ್ರೆ ಶಾಳದಾಳದ ಕೊಡ್ಬೇಕು. ಹಂಗ್ ಮಾಡಿದೆ. ಚಿಮ್ನೆ ತಗೋ ಇವು ನಾವು ಬರೀ ಚಿಮ್ನೆ ಎಣ್ಣಿಗೆ ಬಿಡ್ಕೊಂತಿದ್ವಿ. ಸರ ಬಿಡ್ಕೋದಿದೆ ರೇ. ನೀ ಚಿಮ್ನೆ ಎಣ್ಣಿಗೆ ಹೋಯ್ಕೊಂಡದ ಅದು ಚಿಮ್ನೆ ಎಣ್ಣಿದು ಒಂದು ದೊಡ್ಡ ಸಮಸ್ಯೆನೇ ಇದ್ಬಿಡು ಕರ್ನಾಟಕದೊಳಗ. 5 ಲೀಟರ್ ಕ್ಯಾನ್ ಒಯ್ದು ತುಂಬಸಪ್ಪೋ ಯಪ್ಪ ಅಂತ ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಕು ಅನ್ನೋದ್ರಾಗ ಬುರ್ರಿಗೆ ಎಬ್ಬಿಸಿ 8 ಲೀಟರ್ ಹಿಡ್ದೈತ್ಲೇ ತಮ್ಮ ನಿನ್ ಕ್ಯಾನ್ ಅಂತನವ. ಅಲ್ಲ ಇವು ನಾವು ನನ್ನ ಕ್ಯಾನ್ ಇರದ 5 ಲೀಟರ್ ಐತಿ. ನೀ 8 ಲೀಟರ್ ಚಿಮ್ನೆ ಎಣ್ಣೆ ಅದ್ರಾಗ ತುಂಬಿಸಿದಪ್ಪ. ಇದು ಅನ್ಯಾಯ ಅಂದ್ರೆ ರೇ ತಹಶೀಲ್ದಾರ್ ಹತ್ರ ಹೋಗ್ರಿ ಡಿಸಿಗೆ ಹೇಳೋಗ ಅಂತಾನ. ಯಾಕಷ್ಟಿತ ಒಬ್ಬ ಸಣ್ಣ ವ್ಯಾಪಾರಿ ಬಾಯಾಗಿ ಇಷ್ಟು ದೊಡ್ಡ ಮಾತು ಬರಬೇಕಾದ್ರ ಸಣ್ಣ ವ್ಯಾಪಾರಿಗಳ ಹತ್ರ ದೊಡ್ಡ ಅಧಿಕಾರಿಗಳು ಎಷ್ಟು ದುಡ್ಡು ತಿಂತಾರಂತ ನೀನ ಥಿಂಕ್ ಮಾಡ್ಲೇಪ್ಪ. ಚಿಮ್ನೆ ಎಣ್ಣೆ ಸಮಸ್ಯೆ ಅಲ್ಲಲೇ, ದೇಶದ ಯಾವ ಸಮಸ್ಯೆನ ಅವ್ರು ಬಗೆಹರಿಸೋದಲ್ಲ. ಅದು ಬಗೆಹರಿಯಂಗೆ ಇಲ್ಲ. ಒಟ್ಟಾರೆ ರಾಜಕಾರಣಿಗಳ ಕೈಯಾಗ ಸಿಗಿಬಿದ್ದು ಈಗ ನಮ್ಮ ದೇಶದ ಪರಿಸ್ಥಿತಿ ಹಂಗಾಗಿತ್ತಪ್ಪ ಅಂದ್ರ ತಗಣಿ ತುಂಬಿದ ತೊಟ್ಟಲದೊಳಗ ಮಗುವನ್ನ ಮಲಗಿಸಿ ಮ್ಯಾಲೆ ಜೋಗಳ ಹಾಡ್ದಂಗ ಆಗಕತ್ತೈತಿ. ತಗಣಿ ಕರೆದದ್ದು ಮಗು ತಾಯಿಗೆ ಹೇಳ್ಬೇಕಂತೈತಿ. ಮಗುವಿಗೆ ಬಾ ಇಲ್ಲ. ಮಗುವಿನ ಆ ಮೂಕ್ ಭಾಷೆ ತಾಯಿಗೆ ಅರ್ಥವಾಗ್ತಾ ಇಲ್ಲ. ತಾಯಿ ಜೋಗುಳ ಹಾಡಿನೊಳಗ ಮಗುವಿನ ಸಂಕಟ ಮುಚ್ಚಿಕೊಂಡು ಹೊಂಟು ಬಿಟ್ಟೈತಿ. ತಮ್ಮ ತಪ್ಪುಗಳು ತಾವು ಮುಚ್ಚಿಕೊಳ್ಳೋಗೋಸ್ಕರ
ತಾಯ್ನಾಡಿಗೆ ದ್ರೋಹವೆಸುವ ಸೂಳೆ ಮಕ್ಕಳೇ ತುಂಬಿಕೊಂಡಿದ್ದಾರಲ್ಲ ಬಹಳ ಜನ. ಅಂದಾಗ ಸಮಸ್ಯೆಯಾಗಿ ಉಳಿತೇವಿ ನಾ, ಅದು ಬಗೆಹರಿಯೋದಿಲ್ಲ. ಅದು ಬಗೆಹರಿಬಾರ್ದು. ಸೂರ್ಯ ಚಂದ್ರ ಇರೋ ಮಟ್ಟ ಬಡದಾಡ್ಸಾಯಿಲ್ಲ ಅಂತ ಆ ಮಕ್ಕಳು ಕೆಂಪು ಮುಸುಡಿಯವ್ರು ನಮ್ಗೆ ಎಡವತ್ನಾಗ ಸ್ವಾತಂತ್ರ್ಯ ಕೊಟ್ಟು ಹೋಗ್ಯಾರ. ರಾತ್ರಿ ಬಾರ ಕೊಟ್ಟಾರಂತ ನೋಡವ್ರು ಅವ್ರು ಇವು ಅವಾಗ ಎದ್ದು ನಿದ್ದಿಗಣ್ಣಾಗಿ ಇಸ್ಕೊಂಡವ. ಕತ್ಲದಾಗ ಅವು ಏನು ಕೊಟ್ಟಾವ, ಇವು ಏನು ಇಸ್ಕೊಂಡವ. ಬರೀ ಕೊಟ್ಟಾರ ಏನು ಕೊಟ್ಟಾರ. ಎಲೆಕ್ಷನ್ ಆದಾಗ ಒಂದೊಂದು ಕ್ವಾರ್ಟರ್ ಕೊಟ್ಟಾರ. ಎಲ್ಲಾರು ಅದ ಸ್ವಾತಂತ್ರ್ಯ ಅಂತ ತಿಳ್ಕೊಂಡ್ಬಿಟ್ಟಾರ. ಇಂಥ ಸ್ವಾತಂತ್ರ್ಯ ಇಲ್ಲೇ ಅವ್ನು ಹುಬ್ಳಿ ಕಮರಿ ಬಿಟ್ಟು ಹೋಗ್ಬಿಟ್ರೆ 6 ರೂಪಾಯಿಗೊಂದು ಹಂಚ್ಬಿಡ್ತೀನಿ. ಇರ್ಲಿ ಬಿಡು, ಅವ್ರು ನಾವು ಸ್ವತಂತ್ರ ಆಗ್ಬೇಕು. ಈಗ ನೀವು ನನ್ನ ಮದುವೆ ಮಾಡ್ಕೋಬೇಕಾರೆ ಅವ್ರು ನಿನ್ನ ಏನೇನು ಕರಾರ್ ಕಂಡೀಷನ್ ಅದಾವ ದಳ ಸ್ಫೋಟ ಆಗ್ಲಿ ನೋಡಪ್ಪ. ಇನ್ಮ್ಯಾ ನೀನು ಹೊತ್ತು ಮುಳುಗುದ್ರಾಗ ಮನೆಗೆ ಬರ್ಬೇಕು. ಹೊತ್ತು ಮುಳುಗುಮಟ್ಟ ನಾವು ಟೈಮ್ ಪಾಸ್ ಅಂತ ಒಂದು 50 ಹಾಕ್ಬೇಡ. ಏ ಬೇಡಪ್ಪ, ಎಲ್ಲಿ ಜಗ್ಗಾಕ ಹೋಗ್ಬೇಡ. 3 ಜೋಕರ್ ಬಿಡ್ತಾವ. ಬೇಡ ಅಂದ್ರೆ ಹೊಯ್ಕೊಳಮ್ಮ. ಹಂಗಲ್ಲೋ, ದೀಪ ಹಚ್ಚಿದ್ರೊಳಗ ಮನಿ ಬರ್ಬೇಕು ಅಂತ ಹೇಳಿ. ನಮ್ಮನಿ ಹಚ್ಚಿ ಮಳೆ ಹೊಡಕತ್ರಿ ಯಾವ ದೀಪ ಹಚ್ಚಿ ಮಾಡ್ತಾರಕತ್ತಲ್ಲೇ. ಹೊತ್ತು ಮುಳುಗಿದ ಕೂಡಲೇ ಮನೆ ಹೊಕ್ಕ ನೀ ಮುಂಜಾನೆ ಹಿರಿದು ನೀನ ಹೊರಗೆ ಹೋಗಿಬೇಕು. ನಮ್ಮನ್ನ ಬಹಳ ಒಳ್ಳೆ ಜನ, ಯಾರು ತಪ್ಪು ಅಭಿಪ್ರಾಯ ಕೊಡ್ತಾರೆ ನಮ್ಮ ಬಗ್ಗೆ. ಮತ್ ನೀನ್ ಇನ್ನೊಬ್ರು ಹೆಂಗಸರನ್ನ ಕಣ್ಣೆತ್ತಿ ನೋಡಬಾರ. ಶಿವ ಎಂಥ ಶಬ್ದಗಳು ಕೇಳುತ್ತಿವೆ ನನ್ನ ಪವಿತ್ರ ಕಿವಿಗಳು. ಇಂಥ ಶಬ್ದಗಳು ಕೇಳಲೆಂದೇ ಕಿವಿಗೆ ಸುರಂಗ ಮಾರ್ಗವನ್ನಿತ್ತೆಯ ತಂದೆ. ಪರಸ್ತ್ರೀಯರೆಲ್ಲರೂ ನಮಗ ಡಿಸೆಂಬರ್ ಆಗುತ್ತೆ ನಾಲ್ಕ ತಂಗಿರಿದ್ದಲ್ವಾ, ಜನವರಿಗೆಪ್ಪ ಮತ್ತೆ ರಿನ್ಯೂವಲ್ ಮಾಡಿಸ್ಬಿಡ್ತೀನಲ್ಲ ಮಗನ. ಲೈ ನಿಮ್ಮಮ್ಮ ನೋಡಿದ್ರ ಮನುಷ್ಯ ಕೆಡ್ತಾನಂತ ಯಾಕಲೇ ತಿಳ್ಕೊತೀರಿ? ನೋಡಿದ ಕ್ಷಣ ಮನುಷ್ಯನ ಮನಸ್ಸು ಕೆಡ್ತೈತಿ ಅಂತ ನೀನ್ ತಿಳ್ಕೊಂಡಿದ್ರ ನಿನ್ ತಿಳುವಳಿಕೆ ತಪ್ಪು. ನೋಡುವಾಗ ನೋಡುವವರೆಲ್ಲರ ಭಾವನೆಗಳು ಎಂದೂ ಕೆಡುವುದೇ ಇಲ್ಲ ಅಂತ ನನ್ನ ಗುರುಗಳಾದ ವರಕವಿ ದಿವಂಗತ KN ಸಾಳಂಕಿ ಅವರು ಹೇಳಿದ್ದಾರೆ. ಈಗ ನೋಡು, ಸರ್ಕಸ್ಗಳಲ್ಲಿ ಹೆಣ್ಮಕ್ಳು ಕೆಲಸಗಳನ್ನು ಮಾಡ್ತಿರ್ಬೇಕಾದ್ರೆ ಬರೀ ಕಾಚ ಬಿಸ್ನೆಸ್ ಬೋರ್ಡಿ ಮೇಲೆ ಕೆಲಸಗಳನ್ನು ಮಾಡ್ತಿರ್ತಾರೆ. ನೋಡುವವರೆಲ್ಲರ ಕಣ್ಣುಗಳು ಆ ಹೆಣ್ಮಕ್ಳು ಮಾಡೋ ಕೆಲಸದತ್ತ ಕೇಂದ್ರೀಕೃತವಾಗಿರ್ತವೆ ವಿನಃ ಅವರ ಸೌಂದರ್ಯದತ್ತ ಇವರ ಭಾವ ಹರಿಯೋದಿಲ್ಲ. ಕಲಾವಿದೆಯೊಬ್ಬಳು ಸೂಳಿ ಪಾತ್ರ ಮಾಡ್ತಾ ಇದ್ರೆ ನಿಜ ಜೀವನದಲ್ಲೂ ಸೂಳಿ ಅಂತ ಯಾಕೆ ತಿಳ್ಕೋಬೇಕು? ಗೆಜ್ಜೆ ಕಟ್ಟಿದವರು ಎಲ್ಲರೂ ಲಜ್ಜೆ ಬಿಟ್ಟಿರೋದಿಲ್ಲ. ಹಾಗೆ ಲಜ್ಜೆ ಬಿಟ್ಟಿರೋರು ನಿಜವಾದ ಕಲಾವಿದರೇ ಅಲ್ಲ. ಚಪ್ಪಲಿನಿಂದ ಹೊಡಿಸಿಕೊಂಡು ಚಪಾತಿ ಸಕ್ರಿ ತಿನ್ನುವ ಕಲಾವಿದರಾಗಬಾರ್ದು. ಸ್ವಾಭಿಮಾನವುಳ್ಳ ಕಲಾವಿದರಿರಬೇಕು. ಅಂದಾಗ ಅಂಥ ಕಲಾವಿದೆಯನ್ನ ಇಲ್ಲಿ ಕಂಡಾಗ ಇವಳು ಒಬ್ಬ ಕಲಾದೇವಿ, ಆರಾಧಕಳು, ಅರ್ಚಕಳು ಅನ್ನೋ ಭಾವನೆ ಯಾಕಲೇ ಮೂಡೋದಿಲ್ಲ? ಶ್ರವಣ ಬೆಳಗೊಳದಲ್ಲಿರುವ 57 ಅಡಿ ಬೆತ್ತಲೆ ಮೂರ್ತಿಯನ್ನು ಕಂಡಾಗ ಯಾರಿಗಾದರೂ ಆಸ್ತಿಕ ಭಾವನೆಯೇ ಮೂಡುತ್ತದೆ ವಿನಃ ಅಪವಿತ್ರ ಭಾವನೆ ಯಾಕಪ್ಪ? ನಮ್ಮ ಮೇಲೆ ನಿನಗೆ ಡೌಟು. ಅಪ್ಪಟ ಚಿನ್ನದ ಮೇಲೆ ಸಂಶಯವೇ? ಹಂಗಾರ ಒಂದು ಬುರ್ಕ ಹೊಲಿಸಿಬಿಡ, ಹಾಕೊಂಡು ಒಂಟಿ ಡೊಗ್ಗಾಡುಳಿಕೆ ಎಲ್ಲ ಕ್ಯಾನ್ಸಲ್. ಡೇಟ್ ಇಲ್ಲ ಅಂತ ಹೇಳಿ ಎಲ್ಲ ಡೇ ಅವರಿಗೆ ಎಲ್ಲ ಕ್ಯಾನ್ಸಲ್. ನೆಕ್ಸ್ಟ್ ಕುಡಿಯೋದ್ ಬಿಟ್ಟು ಮತ್ ನಾವ್ ದಿನ ಆಟ ನಡೆಸಿ ಕುಡಿದ ತಕ್ಷಣ ಬಿಟ್ಬಿಡ್ತೀವಿ. ಖಾಲಿ ಬಾಟ್ಲಿ ನಿಮ್ಮ ಅಣ್ಣ ತಮ್ಮರಿಗೆ ಆಟನ್ ಮಾಡಿ ನಗರೂರ್ ಜಾತ್ರೆಗೆ ಮಾರ್ಕೊ ಅಂತ. ನಿಮ್ಮ ಅಣ್ಣ ತಮ್ಮರಿಗೆ ಒಯ್ದು ಕೊಡು. ಕುಡಿದ ತಕ್ಷಣ ಬಿಟ್ಟು ಬಿಡ್ತೀನಿ. ಅಲ್ಲ, ಕುಡಿಯೋದನ್ ಬಿಡ್ತೀನಿ. ಕುಡಿಯಾಣ ಬಿಡ್ತೀನಿ ಅಂತಲ್ಲ ಕೋಡೆ. ಕುಡಿಯೋದನ್ ಬಿಡ್ತೀನಿ. ಕುಡಿಯಾಣ ಬಿಡ್ತೀನಿ ಅಂತಲ್ಲ ಬಿಟ್ಟು ಕುಡಿಯೋದನ್ ಬಿಡ್ತೀನಿ ಅಲ್ಲೇ. ದೇವರಾಣೆ ಬಿಡುದು ನೋಡಿ. ಯಾಕೋ? ಯಾವುದೇ ಕುಡುಕನಿಗೆ ಯಾರಾದ್ರೂ ಒತ್ತಾಯ ಮಾಡಿ ಕುಡಿಯೋದು ಬಿಡಪ್ಪ, ಕುಡಿಯೋದು ಬಿಡು ಅಂತ ಕುಡ್ಕೊಂಡು ಒಯ್ದು ಯಾವ ದೇವರು ಅಳ್ಳೆತ್ತಿ ಬಡಿಸಿ ಹಾನಿ ಮಾಡಿಸಿದ್ರು ಆ ಕುಡುಕೇನು ಕುಡಿಯೋದು ಬಿಡೋದಿಲ್ಲ. ಮತ್ತೊಬ್ಬರು ಹೇಳ್ದಂಗೆ ಮರಿಗೆ ಹೋಗಿ ಒಂದು 90 ಹೆಚ್ಚಿಗೆ ಎತ್ತಿ ಬರ್ತಾನೆ ಹೊರತಾಗಿ ಕಡಿಮೆಂದು ಮಾಡಂಗಿಲ್ಲ. ಬಿಡಬೇಕು ಅನ್ನೋದು ನಾ ತಾನು ತಿಳ್ಕೋಬೇಕು. ತನ್ನ ತಪ್ಪುಗಳು ತನಗೆ ತಿಳಿಬೇಕು, ಬಿಟ್ಟು ಬಿಡಬೇಕು ಅನ್ನೋ ಮನಸ್ಸಿನಲ್ಲಿ ಬಲವಾದ ನಿರ್ಧಾರ ಮೂಡ್ಬೇಕಂದಾಗ ಆ ಕುಡುಕ್ ಮತ್ತೊಂದು ನಿಮಿಷ ಗ್ಲಾಸಿಗೆ ಕೈ ಹಚ್ಚಂಗಿಲ್ಲ. ಮನಸ್ಸಿನ ನಿರ್ಧಾರಗಳ ಮುಂದೆ ಯಾವ ನಿರ್ಧಾರನೂ ಏನು ಮಾಡಕ್ ಆಗುದೇ ಇಲ್ಲ. ಆದರೂ ನನ್ನ ತಿದ್ದಲು ಹೊರಟಿರುವ ನೀನು ನನ್ನ ಅರ್ಧಾಂಗಿನಿ ಆಗೋಳು. ನೀನು ನಾನು ನನ್ನ ಮನಸ್ಸನ್ನೇ ನೀನು ಕೊಡ್ಬೇಕಾಗತ್ತೆ. ಮನಸ್ಸಂದ್ರೆ ಏನಂದ್ರ ಮನಸ್ಸಂದ್ರ ಮನಸ್ಸು ಕೊಡೋದಕ್ಕೂ ದೇವರು ಒಂದು ವಯಸ್ಸನ್ನು ಕೊಟ್ಟಿರ್ತಾನಲ್ಲೇ, ಆ ವಯಸ್ಸಿನಾಗ ಮನಸ್ಸು ಕೊಟ್ಟು ಬಿಡ್ಬೇಕು. ವಯಸ್ಸು ಅನ್ನೋದು ಕಳ್ಕೊಂಡು ಮನಸ್ಸು ಕೊಡಾಕ್ ಓಡಾಡಿದ್ರೆ ಮನಸ್ಸು ಕೊಟ್ಟಂಗ ಆಗುದಿಲ್ಲ, ಮನಸ್ಸಿನ ಚಪ್ಪಲ ತೀರ್ಸ್ಕೊಂಡಂಗ ಆಗುತ್ತೆ. ಈಗ ಸದ್ಯ ನಾವಿಬ್ರು ಹೇಗಿದ್ದೇವಪ್ಪ? ಗೋಡೆಗೆ ನೇತು ಹಾಕಿರೋ ಚಾವಿ ಕೊಡದೇ ಇರೋ ಒಂದು ಗಡಿಯಾರದೊಳಗಿನ 2 ಮುಳ್ಳುಗಳಿದ್ದಂಗ. ಮದುವೆ ಎನ್ನೋ ಸಂಸ್ಕಾರದ ಚಾವಿ ಕೊಟ್ಟ ಮೇಲೆ ದೊಡ್ಡ ಮುಳ್ಳಿಗೆ ಸಣ್ಣ ಮುಳ್ಳು, ಸಣ್ಣ ಮುಳ್ಳಿಗೆ ದೊಡ್ಡ ಮುಳ್ಳು ಅನುಕೂಲವಾಗಿ ನಡ್ಕೊಂಡು ಜಗತ್ತಿಗೆ ಹಾಗೆ ರೈಟ್ ಟೈಮ್ ತೋರಿಸುತ್ತೋ ಹಾಗೆ ನಾವು ಕೂಡ ಆದರ್ಶ ದಂಪತಿಗಳಂತ ಸಮಾಜಕ್ಕೆ ತೋರಿಸ್ಕೊಡ್ಬೇಕು. ಹೆಂಡತಿ ಬಾಳಿನಲ್ಲಿ ಬರೀ ಹೆಂಡತಿಯಾಗಿ ಬರಬಾರ್ದು. ಒಬ್ಬ ಬುದ್ಧಿವಂತ ಸ್ನೇಹಿತ ಮಿತ್ರನಾಗಿ ಮನೆಗೆ ಆಗಮಿಸಬೇಕು. ಅಂದಾಗ ಅವ ಹೇಳಿದ್ದು ಈಕೆ ತಿಳಿತೈತಿ, ಈಕೆ ಹೇಳಿದ್ದ ಅವನಿಗೂ ತಿಳಿತೈತಿ. ಈಗ ನಾ ಹೇಳಿದ್ ನಿನಗೆಲ್ಲ ತಿಳಿಯಾಕತ್ಬಿಟ್ಟೆ. ಮತ್ತೆ 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 ದೇವರು ಗಂಡಂದಿರನ್ನ ತಿದ್ದು ಆ ಶಕ್ತಿ ಹೆಂಡ್ರ ಕೈಯಾಗ ಕೊಟ್ಟು ಕಳಿಸಿಬಿಟ್ಟಿರ್ತಾನಂತ. ಈಗ ಸದ್ಯ ನಾನು ಹೇಗಿದ್ದೀನಪ್ಪ? ನಾನಂತೂ ಒಂದು ಶುದ್ಧ ಕಾಡು ಕಗ್ಗಲ್ಲು. ಈ ಕಗ್ಗಲ್ಲನ್ನ ಕಟ್ಟದ ಮೂರ್ತಿ ಮಾಡ್ತೀನಿ ಅನ್ನೋ ಶಿಲ್ಪಿ ನೀನಾಗಬೇಕು. ಆ ಶಕ್ತಿ ನಿನ್ನ ಹತ್ರ ಇದ್ರ ಕೈ ಹಚ್ಚು, ಇಲ್ಲಿಕಂದ್ರೆ ಡೌಂಟ್ ಟಚ್ ಮೀ. ಹೆಂಡ
ಮತ್ತು ಹೆಂಡತಿಯ ವ್ಯತ್ಯಾಸ. ಹೆಂಡ ಕುಡಿದ ಮೇಲೆ ನಿಶೆ ಇರುತ್ತೆ ವಿನಃ ಬಾಟ್ಲಾಗಿರೋದು ಹಣಿಕೆ ಹಾಕೋತ್ ನಿಂತ್ರಿ ಎಂದು ನಿಶೆನೇ ಇರೋದಿಲ್ಲ. ಆದ್ರೆ ಹೆಂಡತಿ ಅನ್ನೋ ವಸ್ತು ಹಂಗಲ್ಲ, ಕಣ್ಣಿಗೆ ಬಿದ್ದು ಕೂಡ ಸ್ಟಾರ್ಟ್ ಮಗನ ನಿಶೆ ಇರಾಗ. ಅವಾಗ ನಿಮ್ಮ ಸಿಗ್ನೇಚರ್ ಇರ್ತಾವೆ, ಬಡ 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 ಹಾಕ್ಸ್ಕೊಂಡು ಬಾಳೆಯನ್ನು ಫೈಲ್ ಪಿನ್ ಮಾಡಿ ಮೂಲಿ ಒಚ್ಚಿಬಿಟ್ರೆ ಮುಗಿದೋದಪ್ಪ. ಅದನ್ನೆಲ್ಲ ಬಿಡ್ತೀರಿ. ನಿಮ್ಮವ್ರು ಬರೀ ಇಟ್ಟಿಟ್ಕ ಜಗಳ ತಗೊಂಡು ಕುಂತು ಬಿಡ್ತೀರಿ. ಎಲ್ಲರೂ ಹೋಗಿ ಲೇಟ್ ಆಗಿ ಬಂದ್ಕೊಳ್ಳಿ. ಅಲ್ಲಿ ಯಾಕೆ ಹೋಗಿದ್ದಿ ಅಂತ ಮಾತಾಡಕತ್ತಿದ್ದಿ ಅಂತ ಅಪರ್ಥ ಭಾವಿಸ್ಕೊಂಡು ಅಪಘಾತಿ ಗಿಡಾಗಿ ಚಿಮ್ನಿ ಎಣ್ಣೆ ಸುಟ್ಕೊಂಡು ಸತ್ತು ಹೋಗ್ಬಿಡ್ತೀರಿ. ಮುಂದೆ 2011 ಅನ್ನೋದ್ರಾಗ ಮನುಷ್ಯಾಗ 5 ಲೀಟರ್ ಚಿಮ್ನಿ ಎಣ್ಣೆ ಸಹಿತ ಸಿಗಲಾರ್ದಾಗ ಮಾಡಿ ಕುಂತು ಬಿಡ್ತೀರಿ. ಸಂಸಾರಗಳು ಬರೇ ಗಣಮಕ್ಕಳಿಂದ ಮುರಿತಾವಂದ್ರೆ ದೊಡ್ಡ ತಪ್ಪು. ಮತ್ತೆ ಗಂಡನಿಗೆ ವಿಧೇಯಳಾಗಿ ನಡ್ಕೊಂಡು ಹೋಗುವಂತ ಹೆಂಡತಿ ಮನೆಯಾಗಿದ್ಲಂದ್ರ ಯಾವ ಕಾಲಕ್ಕೂ ಆ ಸಂಸಾರ ಮುರಿಯಂಗಿಲ್ಲಂತ. ಅದ್ರಾಗ ಜಗದ ರೀತಿ ಸಂಸಾರ ಚಂದ ಹೊಂಟಿರ್ಬೇಕು. ಅವನವನ್ ಅದ್ರಾಗ ಕಡ್ಡಿ ಆಡಿಸ್ಬೇಕು ಅನ್ನೋ ಮಕ್ಕಳ ಬಾಳ ಮಂದಿ ನೋಡ್ತಾರ. ಕಡ್ಡಿ ಆಡ್ತೈತೇನೋ ನೋಡಿ ಆಡ್ಸಕ್ ಬರ್ತಾರ. ಆಡಂಗಿಲ್ಲ ಅಂತ ಗೊತ್ತಾಯ್ತು ತಮ್ಮ ಕಡ್ಡಿ ತಾವ ತಿಳ್ಕೊಂಡು ಎದ್ದು ಬಿಟ್ಟಿರ್ತಾರೆ. ಊರಿಗೆ ನೋಡು, ಮನೆಗಳಲ್ಲಿ ನೋಡು, ಬಂಧು ಮಿತ್ರರು ನೋಡು, ಅಣ್ಣ ತಮ್ಮಂದಿರಲ್ಲಿ ನೋಡು. ಇವ್ರು ನಮ್ಮವ್ರಪ್ಪ, ನಮ್ಮ ಜನ, ನಮ್ಮವ್ರ ಮುಂದಕ್ಕೆ ಹೋಗ್ತಾರಂದ್ರೆ ಅದನ್ನ ಕಂಡ್ರೆ ನಾವೆಂದೂ ಸಂತೋಷ ಪಡಂಗಿಲ್ಲ, ಅವನು ಸಹಿಸ್ಕೊಳಂಗೇ ಇಲ್ಲ. ಬರೀ ಅಸೂಯ ಭಾವನೆಗಳೇ ನಮ್ಮಲ್ಲಿ ಸ್ಟಾಕ್ ಅದಾವಂತ ಹೊರದೇಶದವ್ರು ನಮ್ಮನ್ನ ನೋಡಿ ಇವು ಇಂಡಿಯಾ ದೇಡಿಗಳಿವು ಅಂತ ಹೇಟ್ ಮಾಡ್ತಾರೆ. ಲೇಪ ಹಂಗ್ಯಾಕ್ ಹೇಟ್ ಮಾಡ್ತಾರೆ? ಉದಾಹರಣೆ, ಫಾರಿನ್ ಏರ್ಪೋರ್ಟ್ ನಲ್ಲಿ ಎಲ್ಲಾ ದೇಶದ ಏಡಿಗಳನ್ನು ಒಂದೊಂದು ಬುಟ್ಟಿಯಾಗಿ ಸುರುವಿ ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ಆದ್ರೆ ಪ್ರದರ್ಶನಕ್ಕೆ ಇಟ್ಟಿರುವಾಗ ಹೊರದೇಶದ ಎಲ್ಲಾ ಏಡಿ ಬುಟ್ಟಿಗಳ ಬಾಯಿ ಪ್ಯಾಕ್ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ರಂತ. ನಮ್ಮ ಇಂಡಿಯಾದ ಏಡಿ ಬುಟ್ಟಿ ಬಾಯಿ ಓಪನ್ ಮಾಡಿ ಇಟ್ಟಿದ್ರಂತೆ. ನಮ್ ಯಾಕೆ ಓಪನ್ ಮಾಡಿಟ್ಟಿದ್ರು? ಅವ್ರು ಯಾಕೆ ಪ್ಯಾಕ್ ಮಾಡಿಟ್ಟಿದ್ರು? ಹೊರದೇಶದ ಏಡಿ ಒಂದು ಬುಟ್ಟಿಯಿಂದ ಸ್ವಲ್ಪ ಮ್ಯಾಲ ಏಳಾಕ್ ಪ್ರಯತ್ನ ಮಾಡ್ತಿದ್ರೆ ಸಾಕು, ಅದ್ರ ಸುತ್ತಮುತ್ತಲಿನ ಏಡಿಗಳ ಒಂದು ಏಡಿಗೆ ಸಪೋರ್ಟ್ ಮಾಡಿ ಆ ಏಡಿನ ಬುಟ್ಟಿಯಿಂದ ಎತ್ಕೊಂಡು ಮ್ಯಾಲ ಒಯ್ದು ಬಿಡ್ತಾವ. ನಮ್ಮ ಹಂಗಲ್ಲ, ಒಂದು ಮ್ಯಾಕ್ ಹೇಳ್ತೈತಿ ಅನ್ನೋದ್ರಾಗ ಬುಡುಕು 3 ಜೋತು ಬಿದ್ದು ಜಗತ್ತಿರ್ತಾವ. ಅಂದಾಗ ಇವು ಇಂಡಿಯಾದ ಏಡಿಗಳು ಇವು ಬುಟ್ಟಿ ಬಿಟ್ಟು ಮ್ಯಾಕ್ ಬರೋ ಪ್ರಯತ್ನ ಮಾಡಂಗಿಲ್ಲ. ಇವ್ ತಗದಿಟ್ರು ಆಟ, ಮುಚ್ಚಿಟ್ರು ಅಷ್ಟ. ಈಗ ನಾವು ಗಂಡಸರಾಗ ಹುಟ್ಟಿವಿ, ತಪ್ಪಿಗೆ ಕೆಲವೊಂದು ಚಟ ಕಲ್ತೀವಿ. ಮೊದಲಿನ ಆ ಕಾಲದಲ್ಲಿ ಪದ್ಧತಿ ಅಂತಿತ್ತು, ಅದಕ್ಕೆ ಬೆಲೆನೂ ಇತ್ತು. ಹೆಂಗಿತ್ತು? ಲಿಂಗ ಮಧ್ಯೆ ಜಗತ್ ಸರ್ವಂ ಅವಾಗ. ಈಗ ಹಂಗಲ್ಲ, ಸರಾಯಿ ಮಧ್ಯೆ ಜಗತ್ ಸರ್ವಂ. ಬೀಗರು ಬಂದಾರ, ಮಳಿ ಬೆಳಿ ಕೇಳ್ಬೇಕು, ಬೀಜ ಗೊಬ್ಬರ ಧಾಣೆ ಒಬ್ರು ಬಾಯ ಬರದಲ್ಲೇ ಬಂದು ಬೀಗರು ಹಿಡಿದ್ರು ಬಸ್ ಸ್ಟ್ಯಾಂಡ್ ಮೂಲಿಗೆ ಸಿಗ್ನಲ್ ಸ್ಟಾರ್ಟ್ ಕಾಂತಿಯ ತಗೋಬರ್ದೆ. ಯಾರಿಗೆ ಕೇಳಕತ್ತಿಲ್ಲ ನೀನು? ಬೀಗರು ಕೇಳೋ ಪದ್ಧತಿ ಹೇಳಕತ್ತೀನಿ. ಬೀಗ ಹಾಕದ ಇವತ್ತು ಅವನೊಂದು 90 ರೂಪಾಯಿ, ಒಂದು 90 ಅವನು ಇತ್ತಿತ್ಲಾಗ 90ಗೆ ಏನೇನೋ ಅವಲ್ ನೋಡ ಅವನು ಇನ್ನೊಂದು 90 ತಗೊಂಬರ್ಪ, ಇನ್ನೊಂದು 90 ಬಾಳೆ 90ಗೆ ಸಿಕ್ಕ ನಾಯಿ ಪುಣ್ಯ ಆದಂಗೆ ಆಗಿಬಿಡುತ್ತೆ. ಎದ್ದು ಹೊರಗೆ ಬರ್ಬೇಕು ಅನ್ನೋದ್ರಾಗ ಈ ಮ್ಯಾಳ ನಿಂತಿರ್ತೈತಿ. ಬರ್ತೀರೇನ್ರಪ್ಪ ನಮ್ಮ ಮಂದ್ಯಾಟ ಮತ್ತೆ ಹೊರಗಿನವ್ರಿಗೆ ಯಾರಿಗೂ ನೋಡನ್ ಬಿಡ್ತಾನೆ. ಅವನು ಆಸೆ ಅನ್ನೋದು ಭಾಳ ಕೆಟ್ಟ ನನ್ನ ಮಗಂದು. ಇವನು ಅವನು ಆದ ವರ್ಷ ದೀಪಾವಳಿಯಾಗ ಜಗ್ ಹೋಗಿ ಅವತ್ತಡಿ ಈ ವರ್ಷ ಹೊಳ್ಳ್ಯಾರ ಹೊಳ್ತಾವ ಅಂತೇಳಿ ಹೋಗಿ ನಿಷೇಧಾಗ ಆಡಕ್ ಕುಂತ ಬಿಡ್ತೀವಿ. ಅಲ್ಲಿ ಬಂದಿರೋ ಮಕ್ಕಳ ಊರಿಗೆ ಮಿಕ್ಕಿದ ಮಕ್ಕಳು ಅಲ್ಲಿ ಬಂದಿರ್ತಾರ. ನಾವು ನಿಷೇಧಾಗ ಒಳಗಂದ್ರು ಕಸ್ಕೊಂತಾರ, ಹೊರಗಂದ್ರು ಕಸ್ಕೊಂತಾರ. ಎಲ್ಲ ಕಳ್ಕೊಂಡು ಹೊಳ್ಳಿ ಬರುವ ಹೊತ್ನ್ಯಾಗ ನಾವು ಸೇದ್ ಹೋಗದ್ ಬಿಡಿ ಯಾವತ್ತು ಆಡ್ದಿರ್ತದ ಅದನ್ನ ತಗೊಂಡಾಯಿ ಆಗ ನಾನೇ ಹೋಗದಿದ್ದ ನಂದ ಇದು ಆಡ್ದಂತ ಬಾಯಿಗೆ ಇಟ್ಕೊಂಡು ಹಚ್ಕೊಂಡು ಮನೆಗೆ ಬರೋದ್ರಾಗ ಬಾಗಲ್ದಾಗ ಮಾರಿ ನಿಮ್ಮ ಹಿಂತಿದ್ದವಾಗಿರ್ತಾವ. ಸುರು ಜಗಳ ಮನ್ಯಾಗ ಬಂದುಕೊಳ್ಳಿ. ಈಗ ನೆನಪ ತನ ಮನೆ ನಿನಗ ಎಲ್ಲೆಲ್ಲರ ಸಾಯ್ತಾವ. ಇದಕ್ಕೆ ಯಾಕೆ ದುರ್ಗವನ್ ಜಾತ್ರೆಗೆ ಓಡಿಸಾಡಿ ಕಡಿಬಾರ್ದ? ನಾವು ನನಗ್ ದುರ್ಗವನ್ ಜಾತ್ರೆ ಕಡಿಲಿ ಅಂತೆ ಬಾ ಊಟ ಕೊಡ್ಬಾ ಅಂತ ನಾವು ಅನ್ಬೇಕು. ಅಲ್ಲೇ ಐತ್ ನೋಡ್ತೇನ, ಅಲ್ಲೇ ಐತಂತ ಇಲ್ಲೇ ನಿಂತು ಮಾತಾಡ್ತೇವೆ. ನಿನ್ನ ಹಿರಿದವಳಂತ ಒಡಗಡಿಗೆ ತಗೊಂಡ್ಕೊಳ್ಳಿ ಹಂಗ ಬರ್ರ ಬಂದದ್ದ ದಡಲ್ಲಂತ ತಲೆ ಮೇಲೆ ತಾಟಿ ಕೃಷಿದ್ನೆ, ಮೂಗಿನ್ಯಾಗ ಪಲ್ಯ ಒಗದ್ನೆ, ಕಿವ್ಯಾಗ ಖಾರ ಪುಡಿ ಹಾಕಿದ್ನೆ, ಎಲ್ಲರ ಹೋದ್ ಹಸಿ ಮೆಣಸಿನ್ಕಾಯಿ ಹಿಂಗ್ ಮಾಡಿದ್ರೆ ಎಲ್ಲರೂ ಬಾಳ್ಬೇಕವ. ನಿಮ್ಮವ್ರು ಹೆಂಗಿರ್ಬೇಕು ಹೆಂಡ್ರಂದ್ರೆ ಗಂಡ ನಿಮ್ ಲೆಕ್ಕಕ್ಕೆ ಬರುತ್ತಾನ, ನೀವು ಅವನ್ ಲೆಕ್ಕಕ್ಕೆ ಹೋಗಿ ನಿಮ್ ಲೆಕ್ಕಕ್ಕೆ ತೊಗೊಂಬರ್ಬೇಕು. ಇನ್ನ ಗಂಡ ದೂರ ಇರ್ತಾನ ಅನ್ನೋದ್ರ ಗಂಡನ ಕಂಡು ಹೆಂಡ್ತಿ ಹೆಂಗ್ ಮಾಡ್ತಿರ್ಬೇಕು ಹಂಗ ಬರ್ತಲ್ಲ ಚೀ ಕಳ್ಳ ಈಗ ಬಂದೇನೋ ನನ್ನ ರಾಜ ಹಾಲು ಕುಡಿತೀಯನು ಅದರ ಬಂಗಾರ ಗಿಂಡಿ ಕುಡ್ದ ಊಟ ಮಾಡಿದ್ವಿ ಮತ್ತೆ ಕುಡಿತೀವ ನನ್ನ ರಾಜ. ಒಂದ್ ದಿವ್ಸಕ್ಕೆ ಒಂದು 15-20 ರಾಜ ಯೂಸ್ ಮಾಡ್ಬೇಕಲ್ಲ ನೀವು. ಅವೇನ್ಲಿ ರಾಜನ ಕೊಡುವರಲ್ಲ ಕೊಟ್ಟು ತರುವರಲ್ಲ. ಅವ ಎಲ್ಲರ ಊರಿಗೆ ಹೊಂಟು ನಿಂತಿರ್ಬೇಕು, ಬಾಗಲ್ದಾಗ ಬಂದು ನಿಂತಿರ್ಬೇಕು. ಹಚ್ಚೇನ ಆಟ ಆದ್ರ ಕಡೆ ಬಂದ್ರಿ ಈ ಕಡೆ ನಾ ಏನು ಕೇಳಂಗ್ ನೋಡು 10 ಮಣಿಗೆ ದೌಡ್ ಬರ್ಬೇಕು ನೋಡ್ನೇನ್ ರಾಜ. ಇಷ್ಟು ಮಾಡಿ ಬಿಡ್ರಿ, ಬೆಕ್ಕಾದ ಊರಿಗೆ ಹೋಗ್ಲಿ, ಹೊಳ್ಳಿ ಬರುವತ್ನಾಗ ಬಸ್ ಸಿಗ್ಲಿಕ್ಕೆ ಬಿಡ್ಲಿ, ಉಸಿಗಿನ ಟ್ಯಾಕ್ಟ್ರಿ ಹಿಡ್ದಾರ 10 ಮಣಿ ಮನ್ಯಾಗ ಬಂದು ಬಿದ್ದಿರ್ಬೇಕು ಮಗವ. ನೀವು ರಾಜ ಅಂದ್ಕೊಳ್ಳಿ ಹಂಗ ಹಡಪತಿ ನಾಯಿಗತ್ಲೆ ಕಡ್ರ ತುರಿಸಿರ್ಬೇಕು. ಮತ್ತೆ ನಿಮಗಿಷ್ಟೆಲ್ಲ ಕಂಡೀಷನ್ ನಾವು ಮಾಡಿದ್ಮೇಲೆ ಈ ವಿಷಯದಾಗ ನಾವು ಕಂಡೀಷನ್ ಆಗಿರ್ಬೇಕು. ಕುಡಿಬೇಕಾ ಅವನು ಕುಡಿಬಾರ್ದು ಅಂತಲ್ಲ, ಕುಡಿದ್ರ ಕುಡ್ಕೊನ ಮನಸ್ಸು ಹೆಂಗಿರ್ಬೇಕಪ್ಪ ಅಂದ್ರ ಲೋಡ್ ಆದ ಲಾರಿ ಬ್ಯಾಲೆನ್ಸ್ ಇದ್ದಂಗಿರ್ಬೇಕು. ನಿಶೆ ಆಗೈತಿ ಅಂತ ಹೋದ್ ಬಂದಲ್ಲಿ ಮತ್ತೊಬ್ರು ಅಕ್ಕಂಗಿಯರನ್ನ ನೋಡಿ ನಿಷೇಧಾಗ ಹೂ ಅಂತ ನಾವು ಹಾರಾಡಿದ್ರ ಮನ್ಯಾಗ ಮಕ್ಕೊಂಡು ನಮ್ಮ ಅಕ್ಕಂಗಿಯರನ್ನು ಎಬ್ಬಿಸಿಕೊಂಡು ಹೋಗಾಕ ದೇವ್ರು ಮತ್ತೊಬ್ಬನ ಹುಡ್ಸೇ ಬಿಟ್ಟಿರ್ತಾರ. ಯಾಕಂದ್ರ ಇದ್ರ ಅವನ್ನ ಇದೇನೈತಲ್ಲ ಇದು ಮಾಡಿಸೋ ಕೆಲಸನಂಥದ್ದಂತ. ಅದಕ್ಕಾಗಿ ಇಂಗ್ಲಿಷ್ ಕವಿಗಳು ಹೇಳಿದ್ದಾರೆ, ವೆನ್ ದ ವೈನ್ ಈಸ್ ಇನ್ ವಿಟ್ ಈಸ್ ಔಟ್
ಸರಾಯಿ ಯಾವಾಗ ಒಳಗೆ ಹೋಗುತ್ತೋ ಬುದ್ಧಿಲಿನ ಜಾಗ ಖಾಲಿ ಮಾಡಿಬಿಡುತ್ತಂತೆ. ಈಗೇನಪ್ಪ ನಿನಗೋಸ್ಕರ ನಾವು ಒಂದೇ ಇಟಿಗೆ ಕುಡಿಯೋದನ್ನ ಬಿಡ್ಬೇಕು. ಹೌದಪ್ಪ, ಚಟ ಬಿಡಿಸಿರ್ಲಿ, ಒಂದೇ ಇಟಿಗೆ ಬಿಡಿಸ್ಬೇಡ್ರಿ, ಸೈಡ್ ಎಫೆಕ್ಟ್ ಆಕೋ. ಆದ್ರ ಸಿಂಗ ಆತ್ ನನಗ, ಏನಾತು? ಎಲ್ಲಾರು ಕೂಡಿ ಮಾಮ ನೀ ಹಿಂಗ ಕುಡಿಯಾಕತ್ತಂದ್ರೆ ಯಾರು ಕನ್ಯಾ ಕೊಡಂಗಲ್ಲಪ್ಪ, ಅಡ್ಡ ಒಯ್ತಾರ. ಈ ಕಡೆ ಬೇಡ ಬೇಡ ಕನ್ಯಾ ಧೂಳು ಪಾಳ ಕುಂತಾವ, ಆ ಕಡೆ ಹೋಗಮ್ಮ ಇನ್ನು ಕನಕಪುರ, ಆ ಕಡೆ ಮಂಡ್ಯ, ಮೈಸೂರು ಅಲ್ಲಿ ಚಲೋ ಇರ್ತಾವ ಅಂತ ಹೇಳ್ಬಿಟ್ಟು ಎಣ್ಣೆ ಹೊಡಿದು ಬಿಟ್ಬಿಟ್ನಿ. ಅದೇನು ಕನ್ಯಾ ಸಿಗ್ತಾವಂದ್ರೆ ಎಣ್ಣೆ ಬಿಡ್ದೆ ಅಂತ ದೊಡ್ಡಾಗಲ್ಲೇ ಬಿಟ್ರ ಆತಂತ ಒಂದು 7-8 ದಿವಸ ಬಿಟ್ಬಿಟ್ನಿ. ಹಾಸಿಗೆ ಹಿಡಿದು ಮಕ್ಕೊಂಡು 7-8 ತಿಂಗಳು ಮ್ಯಾಕ ಹೇಳಕ್ ತಯಾರಿಲ್ಲ. MD FRCS ಡಾಕ್ಟರ್ ಬಂದು ಸಲಾಯಿ ನೀರಿಸ್ತಾರ, ಸಲಾಯಿ ನೀರು ಅಲ್ದ ಬ್ಲಡ್ ವಾಪಸ್ ಹೊಡ್ಯಾಕತ್ ಬಿಡ್ತು ಮಗಂದ. ನಮ್ಮೂರಾಗ RMP ಡಾಕ್ಟರ್ ನಾಗ್ಯಾ ಗೋಕಾಕ್ ಭಾರಿ ಬೆರಕಿ ಮಗವ ಬಂದವನ ಸಾಯಿ ಹೊಡಿತಾರ. ನಮ್ಮ ಮಾವನಂತ ಓಸು ಸಲಾಯಿನ ಬಾಟ್ಲಿ ಕಿತ್ತು ಹೋಗದ ಒಂದು 4 ಕ್ವಾರ್ಟರ್ ರಮ್ ಮೇಳೆ ಬಿಟ್ಟು ನರ್ದಾಗ ಚುಚ್ಚಿ ಬಿಟ್ಟ, ತಾಸ್ನ್ಯಾಗ ಶಟದ್ ನಿಂತು ಬಿಟ್ಟು ಮಗ. ಅದಕ್ಕೆ ಈ ಬಾಡಿ ಎಫೆಕ್ಟ್ ನಿನಗೆ ಏಸು ವರ್ಷ ಆದ್ರೂ ಸಿಗೋದೇ ಇಲ್ಲ. ದಿನ ಈಟೀಟ ಬಿಡಿಸುವಂತ ಒಂದು ದಿವ್ಸ ಬಿಟ್ಬಿಡ್ತೀನಿ ಅಷ್ಟೇ. ದಿನ ಈಟಿಟ ಬಿಡಪ್ಪ, ಅದು ಬಿಟ್ಟು ದಿನ ಈಟಿಟ ಹೆಚ್ಚು ಮಾಡಕ್ ಅದ್ ನಿನ್ ಕೈಯಾಗಿರ್ತೈರ್ಲಿ, ನೀ ಏಟ್ ಬಿಡ ಅಂತ ಆಟ ಬಿಡ ಮಗ. ಎಣ್ಣೆ ಹಾಕಳದ ತಾಳಿ ಕಟ್ಟಣ, ಶುಭ ಮುಹೂರ್ತ ವೇಸ್ಟ್ ಮಾಡಂಗಿಲ್ಲ ನಾವು, ಏನೇ ಹಾಕಲ್ಲ. ಗಟ್ಟಿ ಮೇಳ ಗಟ್ಟಿ ಮೇಳ. ಏನದ ಇದನ್ನ ಹಾಕಿದ ಮೇಲೆ ಪ್ರಮಾಣ ವಚನ ಅಂತ ಸ್ವೀಕಾರ ಆಗದ. ಅದು ಬೇಡಪ್ಪ, ನಿನಗ ಮದ್ವೆ ಹಂಗದ ಹೇಳ. ಹೋಗ ನಿನ್ನ ಇದೆಂತ ಮದ್ವಿ? ಊದೋರಿಲ್ಲ, ಬಾರ್ಸೋರಿಲ್ಲ, ಮಂದಿಲ್ಲ, ಮಕ್ಳಿಲ್ಲ, ಯಾರು ಮಾತಾಡ್ಸೋರಿಲ್ಲ, ಯಾರು ಆಯೇರಿ ಕೊಡೋರಿಲ್ಲ, ಇದೆಂತ ಮದ್ವಿ? ಆಯೇರಿ ಅಡ್ವಾನ್ಸ್ ಕೊಟ್ಟೋರದಾರಲ್ಲೇ, ಕೊಡಾಕಂತ ಬಂದಿರೋದಾರ. ಕೇಳಬಾರ್ದ, ಕೊಡಬೇಕು ಅನ್ನೋರ್ ಮನಸ್ಸಿನಾಗ ಪುಟ್ಟ ಎಜ್ಜು ಹಕ್ಕರಿಸ್ಕೊಳಕ್ ಕೈ ಸಲ್ಲೋದಿಲ್ಲ ಅಂತ. ಭಗವಾನ್ ದೇನೇಕು ಶುರು ಕರೆತ್ತು ಚಪ್ಪಡ ಪಾಡಗಂತ ಮದುವೆ ಅಂತ ಆಗಿದೀವಿ, ಅದು ಅವ್ರ ಕಣ್ಣಿಗೂ ಕಾಣತೈತಿ. ಒಂದು ಸ್ಟಾರ್ಟಿಂಗ್ ಸಂಸಾರ ಟ್ರಬಲ್ ಇರ್ತೈತಿ, ಎಲ್ಲಾರು ಅಟ್ಟಾಟ ಹೆಲ್ಪ್ ಮಾಡಿದ್ರೆ ಶೆಲ್ಪ್ ಎಬ್ಸ್ತಾನ ಅಂತ ಗೊತ್ತೈತಿ. ಮತ್ತೇನ್ ಬೇಕು ನನ್ ಚಿನ್ನ? ಮಂದಿ ಮಕ್ಕಳು ಯಾರಿಗಪ್ಪ? ನಿನಗಪ್ಪ. ಇನ್ನು ಕಾಲಿಡ್ಬೇಕು ಇವ್ರು ಅವ್ರ ಕಂಪೌಂಡ್ನ್ಯಾಗ, ನಾಯಿ ಸಮೇತ ಇವ್ರನ್ನ ಒದ್ದು ಹೊರಗಾಗ್ತೀನಿ ಮಗನ. ಯಾಕಂತ ಕೇಳ್ತಿಲ್ಲ, ಮದುವೆ ಮುಂಜಿ ನಡೆದಾಗ ಇವ್ರು ಹೊರಗಿನಿಂದ ಬಂದವ್ರು ಒಂದಿತ್ತು ಒಂದಿಲ್ಲ. ಯಪ್ಪ ನಾವು ಬಡವ್ರಪ್ಪ ಯಪ್ಪ ಅಂದ್ರೆ ಅಕ್ಕಿ ಕಾಳಾಗಿ ಬಿಡ್ತಾರೆ. ಈ ನಿಮ್ ಮಂದಿ ಮಕ್ಕಳು ಅಂದ್ರೆ ಏನ್ ಬಂದಿರ್ತಾರ, ಪಿತೃಪಿಲ್ಲಿ ಮಕ್ಕಳು. ಮದುವೆಗೆ ಬರಂಗಲ್ಲ, ಅವ್ರು ಹುಡುಕಾಡಿ ಜಗಳ ತೆಗಿಯಾಕ ಬಂದಿರ್ತಾರೆ. ನೋಡಿ ನೀ ಮದುವೆ ಪದವಿ ನಡೆದಲ್ಲಿ ಹೆಂಗ್ ನಡೆದಿರ್ತೈತೆ ಜಗಳ. ನೋಡ ತಮ್ಮನ ಮದುವೆಗೆ ಬಂದ್ರೆ ಸೀರೆ ತಂದಾನ, ಏನೋ ಶಾಂತ ಸೀರೆ 5 ಚಾಸೋಸು ಅರಿಬೇಕಿತ್ತು ಹೇಳಕ್ ಕೊಡ್ತಾಳೆ. ಹೋಗ ಐಕೆ ಹಾಗೆ ಎತ್ ಮಾಡ್ತೀವಾನೆ ಅವನು ಎಕ್ ಕರ್ತಂಗಿ ಹಮನ ಹಾಕಿ ಕರ್ತಂಗಿ ಕೈ करती वैसे कारबार उनको अंदर बताया माँ भाबाक भाबाक खलाक खलाक भेजे हमने भार बताया माँ एक एक नल्ल्या दो ढल्ल्या भाबाक भेजे ಕಂಡುಬಿಡ್ತಾರೆ. ಅಂದಾಗ ಯಾಕೆ ಬೇಕಲಿ ನಮ್ಗೆ ಆ ಮಂದಿ ಮಕ್ಕಳು? ಇಲ್ಲ ಐತಲ್ಲೇ ಈ ಮಂದಿ ಮಕ್ಕಳು ಕೊಡೋ ಸುಖ, ಈ ಸಂತೋಷ ನಮ್ಮ ಮಂದಿ ಮಕ್ಕಳು ನಮಗೆ ಯಾವ ಕಾಲಕ್ಕೂ ಕೊಡಬಲ್ಲರು. ಇವರ ಅಖಂಡವಾದ ಆಶೀರ್ವಾದನ ನನಗೆ 2 ಹೊತ್ತಿನ ರೊಟ್ಟಿ, ತಾಳಿಕೋಟೆಯ ಶ್ರೀ ಗುರು ವಾಕ್ಸಿದ್ಧಿ ಖಾಸ್ಕತೇಶ್ವರ ಕೃಪಾ ಆಶೀರ್ವಾದ ಒಂದಿದ್ದು ಬಿಟ್ರೆ ಸಾಕು ಮಗ. ನಡಿ ಹೋಗೋಣ ಮಕ್ಕಳು, ನಡಿಯಾಕ. ನನ್ನ ಜೊತೆ ಕಾರ್ತಿ ಬಾಬಾರೆ ಬಾ ನನ್ನ ಸಂಗಾತಿ, ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನಗ ಮಣದು ಬಂದೆ. ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಪ್ಪಿಕೊಂಡೆ, ಕೂಡಿ ಹಾಡೋಣ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ. ಹೇ 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 ನನ್ನ ಜೊತೆಗಾರ ಬಾಬಾರ ಬಾ ನನ್ನ ಸರದಾರ, ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಬ್ಬಿಕೊಂಡೆ, ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಬ್ಬಿಕೊಂಡೆ, ಕೂಡಿ ಹಾಡೋಣ ಬಾ ಬಾರು ಬಾ ಬಾರು ಬಾ ಬಾರು ಬಾ ಬಾರು ಬಾ. ಹವಳ ಸುರಿದಂಗ ಈ ನಿನ್ನ ಸಂಗ ಸಿಹಿದೇನಿ ನಂಗ, ಈ ನಿನ್ನ ತುಟಿ ಮುತ್ತು ಹವಳ ಸುರಿದಂಗ. ನನ್ನ ನೀ ಸೇರುವ, ನನ್ನ ಮನ ತಣಿಸುವ, ನನ್ನ ನೀ ಸೇರುವ, ನನ್ನ ಮನ ತಣಿಸುವ, ನನ್ನ ನೀ ಸೇರುವ. ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ.